ಹಲೋ, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಕೆಎ ಅವರು ಕಂಡಕ್ಟ್ ಮಾಡಿರುವಂತಹ SDA ಅಥವಾ ಜೂನಿಯರ್ ಅಸಿಸ್ಟೆಂಟ್ ಏನು ಹುದ್ದೆಗಳದಾವಲ್ಲ, ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 29/10/2023 ಅವರು ಎಕ್ಸಾಮ್ ನಡೆಸಿದ್ರು. ಓಕೆ, ಅದಕ್ಕೆ ಸಂಬಂಧಪಟ್ಟಂತಹ GK ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ವಿಶ್ಲೇಷಣೆ ಮಾಡೋಣ. ಓಕೆ, ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮೊದಲನೇ ಪ್ರಶ್ನೆ ಏನೈತ್ರಿ ಇಲ್ಲಿ? ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಓಕೆ ಓಕೆ ಆಪ್ಷನ್ಸ್ ನೋಡ್ಕೊರಿ. ದೊಡ್ಡ ರೈತರು ಮಾಡಿದ ಸಾಲ ಸೌಲಭ್ಯ. ಆಪ್ಷನ್ ಬಿ, ಸ್ವಸಹಾಯ ಗುಂಪುಗಳು ತಮ್ಮ ಸದಸ್ಯರಿಗೆ ಸಾಲವನ್ನು ಒದಗಿಸುತ್ತದೆ. ಸಿ, ಬ್ಯಾಂಕುಗಳಿಂದ ಮಾಡಿದ ಸಾಲ ಸೌಲಭ್ಯ. ಡಿ, ಸಣ್ಣ ರೈತರು ಮಾಡಿದ ಸಾಲ ಸೌಲಭ್ಯ. ಓಕೆ, ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನಪ್ಪಾ ಅಂತ ಕೇಳಿದರೆ ಇಲ್ಲಿ. ಓಕೆ, ಇದಕ್ಕೆ ಫಸ್ಟ್ ಸರಿಯಾದ ಉತ್ತರವನ್ನ ನೋಡ್ಕೊರಿ. ಸ್ವಸಹಾಯ ಗುಂಪುಗಳು ತಮ್ಮ ಸದಸ್ಯರಿಗೆ ಸಾಲವನ್ನು ಒದಗಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ ಓಕೆ ನಾವೀಗ ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನಂತ ತಿಳ್ಕೊಂಡ್ಬರ್ರಿ ಇಲ್ಲಿ. ಓಕೆ, ಸ್ವಸಹಾಯ ಗುಂಪುಗಳು. ಓಕೆ, ಸ್ವಸಹಾಯ ಗುಂಪುಗಳು ಮತ್ತು ಯಾರು ಸರ್ಕಾರಿ ಇತರ ಸಂಸ್ಥೆಗಳ ಮೂಲಕ. ಓಕೆ, ಇದರ ಮೂಲಕ ಸರ್ಕಾರಿ ಇತರ ಸಂಸ್ಥೆಗಳ ಮೂಲಕ ಯಾರಿಗ್ರಿ? ಬಡವರಿಗೆ ಓಕೆ, ಬಡವರಿಗೆ ಒದಗಿಸಲಾದ ಸಾಲ ಮತ್ತು ಇತರ ಹಣಕಾಸು ಸೇವೆಗಳನ್ನು ಸೇವೆ ಅಂತ ಈ ತರ ಕೊಡ್ತೀನಿ ನಾನು. ಹಣಕಾಸು ಶಾರ್ಟ್ಕಟ್ ಬರೀತೀನಿ. ಓಕೆ, ಇತರ ಹಣಕಾಸು ಸೇವೆಗಳನ್ನ ಈ ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಅಂತ ಹೇಳಿ ನಾವು ಸೂಚಿಸಲಾಗ್ತದ. ಓಕೆ, ನೆಕ್ಸ್ಟ್. ಓಕೆ, ಇದ್ರ ಬಗ್ಗೆ ನೀವು ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೋಬಹುದು. ಯಾಕಪ್ಪ ಅಂತಂದ್ರೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದನ್ನ ಇನ್ನೊಂದ್ ಸ್ವಲ್ಪ ಇನ್ ಡೆಪ್ತ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರ್ತದ, ಅಲ್ಲಿ ನೋಡ್ಕೋಬೇಕಾಗ್ತದ. ಓಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಿದೇಶಿ ವಿನಿಮಯದ ಸಂಗ್ರಹದ ಭಾಗವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಸರ್ಕಾರ ಹೊಂದಿರುವ SDRಗಳು, RBIನ ಬಳಿ ಇರುವ ಚಿನ್ನದ ಸಂಗ್ರಹ, ಸರ್ಕಾರದ ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ. ಆಪ್ಷನ್ ಡಿ, RBI ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ ಅಂತ ಕೊಟ್ಟಾರ. ಓಕೆ, ಈಗ ಇದಕ್ಕೆ ಸರಿಯಾದ ಉತ್ತರ ಐತಲ್ಲ ಕೊಟ್ಟಿಲ್ಲ. ಯಾಕಪ್ಪ ಅಂತಂತಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಇದಕ್ಕ. ಯಾಕಂತಂತಂದ್ರೆ ಇದು ಆಕ್ಚುಲಿ ಏನೈತ್ರಿ, ಇದು ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಏನೈತಲ್ಲ, ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂತಂತಂದ್ರೆ RBIನವ್ರು ಕಂಟ್ರೋಲ್ ಮಾಡ್ತಾರ. ಓಕೆ, RBIನವರು ಕಂಟ್ರೋಲ್ ಮಾಡ್ತಾರ. ಓಕೆ, ಇದನ್ನ ಕಂಟ್ರೋಲ್ ಮಾಡೋರು ಯಾರಂದ್ರೆ RBIನವ್ರು ಅಂತ ಹೇಳಿದೆ ನಾನು. ಓಕೆ, ಈ ವಿದೇಶಿ ವಿನಿಮಯ ಸಂಗ್ರಹ ಅಂತಂತಂದ್ರೆ ಏನಂತ ತಿಳ್ಕೊರಿ. ಫಸ್ಟ್ ಏನಪ್ಪಾ ಅಂತಂತಂದ್ರೆ ವಿದೇಶಿ ಕರೆನ್ಸಿಗಳು. ಓಕೆ, ಇವೆಲ್ಲ ಏನ್ರಿ? ಇದು ವಿದೇಶಿ ವಿನಿಮಯ ಸಂಗ್ರಹದ ಭಾಗಗಳು ಇವಂತಲ್ಲ. ಓಕೆ, ವಿದೇಶಿ ಕರೆನ್ಸಿಗಳು ಮತ್ತು ವಾಪಸ್ ಚಿನ್ನ ಮತ್ತು SDRಗಳಂತ ಬರ್ತಾವ್ರಿ. SDRಗಳಂದ್ರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನಂತಾರ ಅಂದ್ರೆ ವಿಶೇಷ ಡ್ರಾಯಿಂಗ್ ಹಕ್ಕುಗಳು ಅಂತ ಕೇಳ್ತಾರ. ಓಕೆ, ಅದು ಮತ್ತ ವಾಪಸ್ ಏನ್ರಿ? IMF ಒಳಗಡೆ ಒಂದಿಷ್ಟು ಮೀಸಲುಗಳು ಇರ್ತದ ಸರ್ಕಾರದ್ದು. ಓಕೆ, IMF ನಲ್ಲಿರುವ ಮೀಸಲುಗಳು ಅಂತ ಕೊಡ್ತೀನಿ. ಓಕೆ, ಇವೇನದಾವಲ್ಲ ಇವೆಲ್ಲ ಐತಲ್ಲ, ಇವುಗಳ ಸಂಗ್ರಹವನ್ನ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಅಂತೀವಿ. ಓಕೆ, ಇದನ್ನ ಆಕ್ಚುಲಿ ಎದಕ್ಕ ಸ್ಟೋರ್ ಮಾಡಿಡ್ತಾರಪ್ಪ? ಇದನ್ನ ಮೀಸಲಾಗಿ ಯಾಕೆ ಇಡ್ತಾರ ಅಂತಂತಂದ್ರೆ, ಈಗ ನಮ್ಮ ದೇಶದ ಆರ್ಥಿಕತೆ ಏನಾದ್ರು ಕುಸಿತಕ್ಕೊಳಗಾದ್ರ, ಓಕೆ, ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಈ ಮೀಸಲುಗಳನ್ನ ಇಡ್ತಾರ. ಓಕೆ, ನಮ್ಮ ದೇಶದ ಆರ್ಥಿಕ ಸ್ಥಿರತೆಗಾಗಿ ಈ ವಿದೇಶಿ ವಿನಿಮಯ ಸಂಗ್ರಹವನ್ನ ಅಂದ್ರೆ ಮೀಸಲಾಗಿ ಇಟ್ಟಿರ್ತಾರ. ಓಕೆ, ಮತ್ತ ತಪಸ್ ಏನಪ್ಪಾ ಅಂತಂದ್ರೆ ನಾವು ಈಗ ಬೇರೆ ದೇಶದಿಂದ ಏನನ್ನಾದರೂ ಆಮದು ಮಾಡ್ಕೊಂತಿರ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಏನ್ರಿ, ಈಗ ನಮ್ಮ ಭಾರತ ದೇಶದಲ್ಲಿ ಏನು ಉತ್ಪಾದಿಸಂಗಿಲ್ಲ ನಾವು, ಯಾವ್ದು ಉತ್ಪಾದನೆ ಕಡಿಮೆ ಐತಿ, ನಮ್ಮ ದೇಶಕ್ಕ ಏನೀಗ ಜಾಸ್ತಿ ಬೇಕು ಅಂತ ಇರುತ್ತಲ್ಲ,
ಅದನ್ನ ನಾವು ಜಾಸ್ತಿ ಆಮದು ಮಾಡ್ಕೊಂತೀವಿ. ಓಕೆ, ಆ ಆಮದುಗಳಿಗೆ ಹಣಕಾಸು ಒದಗಿಸಲು ಈ ಇದು ಏನೈತಲ್ಲ ವಿದೇಶಿ ವಿನಿಮಯ ಮೀಸಲು ಇದ್ರ ಥ್ರೂನೇ ಅವರಿಗೆ ಪೇ ಮಾಡ್ತಾರ. ಓಕೆ, ಮತ್ತು ಹಣದ ಮೌಲ್ಯ ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಓಕೆ, ಈಗ ನಮ್ದು ಏನು ಹಣದುಬ್ಬರ ಆಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿತದ ಅಂತ ಹೇಳಿ ಹಿಂಗೆಲ್ಲ ಏನು ನೋಡ್ಕೊಂತೀವಲ್ಲ, ಆ ಹಣದ ಮೌಲ್ಯ ಕುಸಿಬಾರ್ದಪ್ಪ ಅಂತಂದ್ರೆ ಈ ವಿದೇಶಿ ವಿನಿಮಯ ಮೀಸಲು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದ. ಓಕೆ, ಈಗ ಇಲ್ಲಿ ಎದಕ್ಕಪ್ಪ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟವ ಅಂತಂದ್ರೆ ಸರ್ಕಾರ ಹೊಂದಿರುವ SDRಗಳು. ಓಕೆ, ಸರ್ಕಾರದ ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ, RBI ಬಳಿ ಇರುವ ಚಿನ್ನದ ಸಂಗ್ರಹ, RBI ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ ಅಂತ ಐತಿ. ಓಕೆ, ಇಲ್ಲಿನೂ ಐತಲ್ರಿ RBI ಅಂತ ಎರಡು ಕಡೆ ಬರ್ಬೇಕಿತ್ತು. ಓಕೆ, RBI ಅಂತೇಳಿ ಇಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ RBI ಅಂತ ಬಂದಿತ್ತು ಅಂತಂದ್ರೆ ಇದಕ್ಕೆ ಆನ್ಸರ್ ಈ ಅಂತ ಹಾಕ್ಬೋದಿತ್ತು. ಓಕೆ, ಈಗ ಆಕ್ಚುಲಿ ಸರ್ಕಾರದ ಅಂಡರ್ RBI ಬರ್ತೈತಿ. ಓಕೆ, ಹಂಗಿತ್ತಂದ್ರ ಉಷ್ಟು RBI ಅಂತಾನೆ ಬರ್ಬೇಕಿತ್ತು. ಓಕೆ, ಆದ್ರಿಂದ ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ. ಓಕೆ, ಇಷ್ಟಂತ ನೀವು ತಿಳ್ಕೊರಿ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವಾಗ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪರಿಚಯಿಸಲಾಯಿತು ಅಂತ ಕೊಟ್ಟಾರೆ. ಓಕೆ, ಆಪ್ಷನ್ 1 2015, ಆಪ್ಷನ್ 2 2009, 2016, 2014. ಓಕೆ, ಇದಕ್ಕೆ ಸರಿಯಾದ ಉತ್ತರ 2015. ಓಕೆ, 2015ರಲ್ಲಿ ಇದು ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಪರಿಚಯಿಸಲಾಗ್ತದ. ಓಕೆ, ಈ ಯೋಜನೆ ಎದಕ್ಕ ಪರಿಚಯಿಸ್ತಾರ, ಎದಕ್ಕೆ ಜಾರಿಗೆ ತರ್ತಾರ ಅಂತಂದ್ರೆ ರೈತರಿಗೆ, ಯಾರಿಗೆ ರೈತರಿಗೆ, ಈಗ ರೈತರು ಹೊಲದಲ್ಲಿ ಉಳುಮೆ ಮಾಡ್ತಾರಲ್ಲ, ಆ ಉಳುಮೆ ಮಾಡುವ ಮಣ್ಣನ್ನ ಏನ್ ಮಾಡ್ತಾರ ಪರೀಕ್ಷಿಸ್ತಾರ. ಓಕೆ, ಅದನ್ನ ಪರೀಕ್ಷಿಸಿ ಆ ಮಣ್ಣಿಗೆ ಈ ಮಣ್ಣಲ್ಲಿ ಯಾವ ಬೆಳೆ ಬೆಳೆಯಲು ಸೂಕ್ತವಾಗಿದೆ ಮತ್ತಪ್ಪ ಇದಕ್ಕ ಯಾವ ತರಹದ ಗೊಬ್ಬರ ಪೋಷಕಾಂಶಗಳನ್ನ ನೀಡಬೇಕಂತ ಹೇಳಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನ ನೀಡ್ತಾರ. ಓಕೆ, ಅದ್ರ ಸಲುವಾಗಿ ಈ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಜಾರಿಗೆ ತರಲಾಯಿತು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಆಪ್ಷನ್ ನೋಡ್ಕೊರಿ, ಏಷ್ಯಾ ಅಭಿವೃದ್ಧಿ ನಿಧಿ, ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ಓಕೆ, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ IMF, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಅಂತ ಕರಿತೀವಿ ನಾವು. ಓಕೆ, IMF ಗೆ ಏನೈತಲ್ಲ ಅದು IMF ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನ ನೀಡ್ತದ. ಓಕೆ, ಹಂಗಾದ್ರೆ ನಾವು ಈ IMF ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಈ IMF ಐತಲ್ಲ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1954ರಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನ ಅಂತ ನಡೀತದ. ಬ್ರಿಟನ್ ವುಡ್ಸ್ ಸಮ್ಮೇಳನ ಅಂತ ನಡೀತದ. ಓಕೆ, ಈ ಬ್ರಿಟನ್ ವುಡ್ಸ್ ಸಮ್ಮೇಳನ ಏನು ನಡೀತದಲ್ಲ ಆ ಟೈಮ್ ಒಳಗಡೆ ಈ IMF ಮತ್ತು ಇದ್ರ ಜೊತೆಗೆ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಏನೈತಲ್ರಿ ವರ್ಲ್ಡ್ ಬ್ಯಾಂಕ್, ಇದನ್ನು ಕೂಡ ಇಲ್ಲೇ ಸ್ಥಾಪಿಸ್ತಾರ. ಓಕೆ, ಏನನ್ನ ವರ್ಲ್ಡ್ ಬ್ಯಾಂಕ್ ಅನ್ನ. ಓಕೆ, ಇವೆರಡು ಕೂಡ ಅಲ್ಲೇ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಸ್ಥಾಪನೆ ಆಗ್ತದ. ಓಕೆ, ಈ IMF ನ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಎಲ್ಲೈತೆ ಅಂತಂದ್ರೆ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC. ಓಕೆ, ಅಲ್ಲಿ ಇದರದು ಹೆಡ್ ಕ್ವಾರ್ಟರ್ ಐತಿ. ಓಕೆ, ಈ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಏನೈತಲ್ಲ IMF, ಓಕೆ, ಇದು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ತೇಜನೆ ಮತ್ತ ಬಡತನ ಕಡಿಮೆ ಮಾಡುವುದು. ಓಕೆ, ಈಗ ಯಾವ್ದಾದ್ರು ದೇಶ ಏನಾದ್ರು ಈಗ ಆರ್ಥಿಕತೆ ಆ ದೇಶದ ಆರ್ಥಿಕತೆ ಖುಷಿ ಆಕತ್ತಿತ್ತಂದ್ರ ಅವರಿಗೆ ಸಾಲ ನೀಡಿಕ್ಯಾಸ ಅವ್ರದ್ದು ಆರ್ಥಿಕತೆಯನ್ನ ಸ್ಥಿರವಾಗಿಡಲಿಕ್ಕೆ. ಓಕೆ, ಒಟ್ಟಿನಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಸ್ಥಿರತೆಯನ್ನ ಕಾಪಾಡೋದಕ್ಕೋಸ್ಕರ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪನೆ ಆಗ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ವರ್ಗಾವಣೆ ಪಾವತಿಗಳ ಉದಾಹರಣೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ 1 ನಿರುದ್ಯೋಗ ಭತ್ಯೆ, ಆಪ್ಷನ್ 2 ಸಂಬಳ ಪಾವತಿ, ಆಪ್ಷನ್ 3 ಸಾಮಾಜಿಕ ಭದ್ರತೆ ಪಾವತಿಗಳು, ಆಪ್ಷನ್ 4 ವೃದ್ಧಾಪ್ಯ ವೇತನ. ಓಕೆ, ಈ ಕೆಳಗಿನ ಕೋಡ್ಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದರೊಳಗಡೆ ಯಾವ್ಯಾವಪ್ಪ ಅಂತಂತಂದ್ರೆ ವರ್ಗಾವಣೆ ಪಾವತಿಗಳು
ನಿರುದ್ಯೋಗ ಭತ್ಯೆ ಏನೈತಲ್ಲ ಇದು ವರ್ಗಾವಣೆ ಪಾವತಿ ಆಗ್ತದ. ಸಾಮಾಜಿಕ ಭದ್ರತೆ ಪಾವತಿಗಳು ಕೂಡ ಇದು ಆಗ್ತದ. ಓಕೆ, ಸಂಬಳ ಪಾವತಿ ಆಗಲ್ರಿ, ಇದು ವರ್ಗಾವಣೆ ಪಾವತಿಗಳಾಗಲ್ಲ. ವೃದ್ಧಾಪ ವೇತನ ಒಂದಾಗ್ತದ. ಓಕೆ, ಆದ್ದರಿಂದ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ 1, 3, 4. ಓಕೆ, ಆಪ್ಷನ್ ಎ ಐತಿ ನೋಡ್ರಿ, 1, 3, 4 ಇದು ಸರಿಯಾದ ಉತ್ತರ ಇದಕ್ಕೆ. ಓಕೆ, ಹಂಗಾದ್ರೆ ವರ್ಗಾವಣೆ ಪಾವತಿಗಳು ಇವು 3 ಅಷ್ಟ ಅದಾವೋ, ಮತ್ ಇನ್ನು ಯಾವ್ಯಾವ ಅದಾವ ಅಂತ ನೋಡ್ಕೊಂಡ್ ಬರ್ರಿ. ಓಕೆ, ನಮ್ಮ ಭಾರತದಲ್ಲಿ ಐತಲ್ಲ 4 ತರಹದ ವರ್ಗಾವಣೆ ಪಾವತಿಗಳದಾವಂತ. ಓಕೆ, ಮೇನ್ ಆಗಿರುವಂತವು. ಓಕೆ, ಅವು ಯಾವ್ಯಾವಪ್ಪ ಅಂತಂದ್ರೆ, ಒಂದು ವೃದ್ಧಾಪ ವೇತನ, ಒಂದೈತಲ್ಲ ಯಾವುದು ಇವು ಇದು ಬರತ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ಹ್ಯಾಂಡಿಕ್ಯಾಪ್ಟ್ ಅದಾರ ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಪ್ರಯೋಜನಗಳು ಬರ್ತಾವು. ಅದು ಒಂದು ಕೂಡ. ಅದಕ್ಕೆ ಏನಂತ ಕೊಡು ನಿಲ್ಲಿ, ಅಂಗವಿಕಲ ಪ್ರಯೋಜನಗಳು. ಓಕೆ, ಮತ್ತೆ ನೆಕ್ಸ್ಟ್ ಇದೊಂದು ಬರುತ್ತೆ ಅನಾರೋಗ್ಯ. ಈಗ ಯಾರಾದ್ರೂ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಅವರಿಗೆ ಸಪರೇಟ್. ಫಾರ್ ಎಕ್ಸಾಂಪಲ್ ಈಗ HIV ಅದಂತ ಅಂತ ಎಲ್ಲ ಏನು ದೊಡ್ಡ ದೊಡ್ಡ ರೋಗಗಳದಾವು. ಓಕೆ, ನಿವಾರಣೆ ಆಗದಂತವು, ಅದಕ್ಕೋಸ್ಕರನ ಸಪರೇಟ್ ಆಗಿ ಗೌರ್ಮೆಂಟ್ ಕಡೆಯಿಂದ ಇಷ್ಟಿಷ್ಟು ಅವ್ರಿಗೆ ಮಂತ್ಲಿ ಇಷ್ಟಿಷ್ಟು ಫಂಡ್ ಹೋಗ್ತಿರ್ತದ. ಈ ರೀತಿಯಾಗಿ ಸಂಬಂಧಪಟ್ಟದ್ದು ಕೂಡ ವರ್ಗಾವಣೆ ಪಾವತಿ ಒಳಗಡೆ ಕಂಡು ಬರ್ತದ. ನೆಕ್ಸ್ಟ್ ತೆರಿಗೆ ಪ್ರಯೋಜನ ಅಂತ ಬರ್ತದ. ತೆರಿಗೆ ಪ್ರಯೋಜನ ಯಾವುದು? ತೆರಿಗೆ ಪ್ರಯೋಜನ ಅಂತ ಒಂದು ಬರ್ತದ. ಓಕೆ, ಅದು ಕೂಡ ವರ್ಗಾವಣೆ ಪಾವತಿಯ ಒಳಗಡೆನೆ ಕಂಡು ಬರ್ತದ. ಓಕೆ, ಅದನ್ನ ಬಿಟ್ಟು ಮತ್ತೆ ಯಾವ್ದಪ್ಪ ಅಂತಂದ್ರೆ, ಈಗ ನೀವೇನಾದ್ರೂ ಕೆಲ್ಸಕ್ಕೆ ಹೋಗ್ತೀರಿ ಅಂತಂದ್ರೆ ಆ ಕೆಲಸ ಮಾಡುವಲ್ಲಿ ಏನಾದ್ರು ನಿಮ್ಗೆ ಯಾವ್ದಾದ್ರು ಗಾಯಗಳಾದವಪ್ಪ ಅಂತಂದ್ರೆ ಅದಕ್ಕೂ ಕೂಡ ಕೆಲಸದ ಗಾಯದ ವರ್ಗಾವಣೆ ಅಂತ ಹೇಳಿ ಇದು ಏನು ವರ್ಗಾವಣೆ ಪಾವತಿ ಐತಿ. ಮತ್ತ ವಾಪಸ್ ನಿರುದ್ಯೋಗ ಪ್ರಯೋಜನ ಅಂತೂ ಇಲ್ಲಿ ಐತಿ. ಓಕೆ, ಸಾಮಾಜಿಕ ಭದ್ರತಾ ಪಾವತಿಗಳಂತೂ ಇಲ್ಲಿ ಐತಿ. ಓಕೆ, ಇವೆಲ್ಲ ಕೂಡ ವರ್ಗಾವಣೆ ಪಾವತಿಗಳ ಅಡಿಯಲ್ಲಿ ಬರುವಂತಹವು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ? ಓಕೆ, 5ನೇ ಸೆಪ್ಟೆಂಬರ್, 1ನೇ ಮೇ, 24ನೇ ಏಪ್ರಿಲ್, 5ನೇ ಆಗಸ್ಟ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 24ನೇ ಏಪ್ರಿಲ್. ಓಕೆ, ಇದನ್ನ ಇದು ಏನು 24ನೇ ಏಪ್ರಿಲ್ ದಿನದಂದು ಯಾಕೆ ಆಚರಿಸ್ತಾರ ಅಂತಂದ್ರೆ ನೋಡ್ಕೊಳ್ಳೋಣ ಬನ್ನಿ ಅದನ್ನ. ಓಕೆ, 1993 ಎಷ್ಟರಲ್ಲಿ? 1993 ಏಪ್ರಿಲ್ 24ರಂದು ಏನ್ ಮಾಡ್ತಾರ್ರಿ? ಪಂಚಾಯತ್ ರಾಜ್ ಕಾಯ್ದೆಯನ್ನ 73ನೇ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿಯ ಮೂಲಕ? 73ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರ್ತಾರ. ಓಕೆ, ಆ ಕಾರಣಕ್ಕಾಗಿ ಇದು ಏನು ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನವನ್ನ ಆಚರಿಸ್ತಾರ. ಓಕೆ, ಫಸ್ಟ್ ಟೈಮ್ ಆಚರಿಸಿದ್ ಯಾವಾಗ ಅಂತ ನೋಡ್ಕೊಳ್ಳೋಣ ಬರ್ರಿ. ಫಸ್ಟ್ ಟೈಮ್ 2010ರಲ್ಲಿ ಆಚರಿಸ್ತಾರ. 2010ರಲ್ಲಿ ಆಚರಿಸ್ತಾರ. ಓಕೆ, ನಾನು ಈಗಾಗಲೇ ನಿಮಗೆ 73ನೇ ತಿದ್ದುಪಡಿಯ ಬಗ್ಗೆ, ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳ ಬಗ್ಗೆ ನಾನೀಗ ಏನು ಫಸ್ಟ್ ಕ್ಲಾಸ್ ಮಾಡಿದಿನಿಲ್ಲ, BMTC ಪ್ರಶ್ನೆ ಪತ್ರಿಕೆ ಐತಲ್ಲ ಕಲ್ಯಾಣ ಕರ್ನಾಟಕ ಭಾಗದ್ದು, ಅದರಲ್ಲಿ ನಾನೀಗ ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್, ಗ್ರಾಮಗಳಲ್ಲಿ ಪಂಚಾಯತ್ ರಾಜ್ ಅನ್ನು ಬಲಪಡಿಸಲು ಪ್ರಧಾನಮಂತ್ರಿಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾರಂಭಿಸಿದರು? ಓಕೆ, ಆಪ್ಷನ್ ನೋಡ್ಕೊಳ್ರಿ. ಗ್ರಾಮೀಣ ಉಜ್ವಲ್ ಸೆ ಭಾರತ್ ಉಜ್ವಲ್, ಗ್ರಾಮೀಣ ಪ್ರಗತಿ ಸೆ ಭಾರತ್ ಪ್ರಗತಿ, ಗ್ರಾಮ್ ಉದಯ್ ಸೆ ಭಾರತ್ ಉದಯ್ ಅಭಿಯಾನ್, ಗ್ರಾಮ್ ವಿಕಾಸ್ ಸೆ ಭಾರತ್ ವಿಕಾಸ್ ಚಳವಳಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಗ್ರಾಮ್ ಉದಯ್ ಸೆ ಭಾರತ್ ಉದಯ್ ಅಭಿಯಾನ್. ಓಕೆ, ಇದು ಯಾವಾಗ ಜಾರಿಗೆ ಬಂತಪ್ಪ ಅಂತಂದ್ರೆ 2016 ಒಳಗಡೆ ಇದು ಜಾರಿಗೆ ಬಂದಿತ್ತು. ಓಕೆ, ಪ್ರಾರಂಭಿಸಿದ್ರು ಇದನ್ನ. ಓಕೆ, ಅವಾಗ ಬಂದಿದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ 1 ಜಪಾನ್, 2 ಚೀನಾ, 3 ಭಾರತ, 4 ಫಿಲಿಪೈನ್ಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್. ಓಕೆ, ಈ ಭತ್ತದ ಜೀನ್ ಬ್ಯಾಂಕ್, ಓಕೆ, ಇದು ಓನ್ಲಿ ಏನಪ್ಪಾ
ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಇತ್ತು ಏನು ನಮ್ಮ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿ ಈ ತರ ಎಲ್ಲರೂ ಕಂಡು ಬರ್ತಾವಣ ಅಂತ ಅದನ್ನ ನೋಡ್ಕೊಂಬರ್ರಿ. ಓಕೆ, ಈಗ ಹೆಂಗ್ ಇದು ಅಂತಾರಾಷ್ಟ್ರೀಯ ಇದು ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಅಂತ ಐತಲ್ಲ, ಹಂಗೆ ನಮ್ಮ ಭಾರತದೊಳಗಡೆ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಅಂತ ಬರ್ತದ. ಇದು ಆಲ್ರೆಡಿ ಕ್ವಶನ್ ಆಗೈತ್ರಿ. ಇದು ಅಕ್ಕಿ ಸಂಶೋಧನಾ ಕೇಂದ್ರ ಅಂತ ಬರ್ತದ. ಇದು ಎಲ್ಲೈತಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರ ಎಲ್ಲೈತಪ್ಪ ಅಂತಂತಂದ್ರೆ ಒಡಿಶಾದ ಕಟಕ್ನಲ್ಲಿದೆ. ಓಕೆ, ಒಡಿಶಾದ ಕಟಕ್ನಲ್ಲಿ ಕಂಡು ಬರ್ತದ. ಅದೇ ರೀತಿ ಈಗ ಹೆಂಗ ಇದು ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಫಿಲಿಪೈನ್ಸ್ ಒಳಗಡೆ ಐತಿ, ಹಂಗ ದೇಶ ಮಟ್ಟದಲ್ಲಿ ಎಲ್ಲಿ ಒಡಿಶಾದೊಳಗಡೆ ಐತಿ, ಹಂಗ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲಿ ಐತಪ್ಪ ಕರ್ನಾಟಕದೊಳಗಡೆ ಅಂತಂದ್ರೆ ಅದಕ್ಕ ಕರ್ನಾಟಕದ ರೈಸ್ ಪಾರ್ಕ್ ಅಂತೀವ್ರಿ. ಅದಕ್ಕೆ ಕರ್ನಾಟಕದ ರೈಸ್ ಪಾರ್ಕ್. ಓಕೆ, ರೈಸ್ ಪಾರ್ಕ್ ಎಲ್ಲಿ ಐತಪ್ಪ ಅಂತಂದ್ರೆ ಇದನ್ನು ಪ್ರಶ್ನೆ ಕೇಳಾರ ಸಾಕಷ್ಟು ಬಾರಿ ಆಗೈತಿ. ಓಕೆ, ಎಲ್ಲಿ ಐತಂತಂದ್ರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಕಾರಟಗಿ ಎಂಬಲ್ಲಿ ಕಂಡು ಬರ್ತದ. ಓಕೆ, ಇದರ ಮೇಲೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು 4-5 ಸರಿ ಆಗೈತಿ. ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರಶ್ನೆ ಏನಂತ ಕೇಳ್ಯಾರ, ಈಗ ಕರ್ನಾಟಕದ ರೈಸ್ ಪಾರ್ಕ್ ಎಲ್ಲಿದೆ, ಕೊಪ್ಪಳ ಜಿಲ್ಲೆಯಲ್ಲಿದೆ. ಹೊಳ್ಳೆ ಅದೇ ರೀತಿ ಮತ್ತೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಯಾರ, ಯಾವ ತಾಲೂಕಿನಲ್ಲಿದೆ ಅಂತ ಕೇಳ್ಯಾರ. ಹೊಳ್ಳೆ ಪಸ್ ಯಾವ ಊರಿನಲ್ಲಿದೆ ಅಂತಾನು ಪ್ರಶ್ನೆ ಕೇಳ್ಯಾರ. ಬೇಕಾದ್ರೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೋಬಹುದು ಅದ್ರ ಬಗ್ಗೆ. ಓಕೆ, ಅದೇ ರೀತಿ ರೈಸ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋಬೇಕಂತಂದ್ರೆ ಹೈಯೆಸ್ಟ್ ಪ್ರೊಡಕ್ಷನ್ ಬಂದ್ಬಿಟ್ಟು ಯಾವ ದೇಶದ ಐತಿ ಅಂತಂದ್ರೆ ನಮ್ಮ ಇಂಡಿಯಾನ ಫಸ್ಟ್ ಐತಿ ನೋಡ್ರಿ. ಇದು 2025ರ ಮಾಹಿತಿ ಅನ್ವಯ ಭಾರತ ಮೊದಲ ಸ್ಥಾನದಲ್ಲಿದೆ. ಓಕೆ, ರೈಸ್ ಪ್ರೊಡಕ್ಷನ್ ಅಲ್ಲಿ. ಹಂಗಾರೆ ಸೆಕೆಂಡ್ ಯಾವ್ದೈತಪ್ಪ ಅಂತಂದ್ರೆ ಚೀನಾ ಸೆಕೆಂಡ್ ಐತಿ. ದೆನ್ ಅದೇ ರೀತಿ ನಮ್ಮ ರಾಜ್ಯದ ಪ್ರಕಾರ ಹೋದ್ರೆ ಸ್ಟೇಟ್ ಅಲ್ಲಿ, ಓಕೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುತ್ತಾರೆ ಅಂತ ಕೇಳಿದ್ರ ಅಂತಂದ್ರ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳ. ದೆನ್ ನೆಕ್ಸ್ಟ್ ಸೆಕೆಂಡ್ ಯಾವ್ದಂದ್ರೆ ಉತ್ತರ ಪ್ರದೇಶ್. ಓಕೆ, ಥರ್ಡ್ ಯಾವುದು ಪಂಜಾಬ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದಾರೆ ಇಲ್ಲಿ. ಓಕೆ, ಅಂತಾರಾಷ್ಟ್ರೀಯ ತಿಳುವಳಿಕೆ, ಸರ್ಕಾರಿ ಸೇವೆ, ಸಮಾಜ ಕಾರ್ಯ, ಸಾಹಿತ್ಯಿಕ ಕಾರ್ಯ. ಓಕೆ, ಈ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ತಿಳುವಳಿಕೆ ಕ್ಷೇತ್ರಕ್ಕೆ ನೀಡಲಾಗಿದೆ. ಓಕೆ, ಈ ಪ್ರಶಸ್ತಿಯನ್ನ ಐತಲ್ರಿ, ಇವರು ಏನು ಜವಾಹರ್ಲಾಲ್ ನೆಹರು ಅದರಲ್ಲ, ಇವರು ನಮ್ಮ ಭಾರತದ ಫಸ್ಟ್ PM ನೋಡ್ರಿ. ಇವರು ಭಾರತದ ಫಸ್ಟ್ PM ಆದ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ಇದನ್ನ ಕೊಡಲಾಗ್ತದ. ಓಕೆ, ಇದು ಅಂತಾರಾಷ್ಟ್ರೀಯ ತಿಳುವಳಿಕೆ ಮಟ್ಟದಲ್ಲಿ, ಇದು ಅಂತಾರಾಷ್ಟ್ರೀಯ ತಿಳುವಳಿಕೆ ಕ್ಷೇತ್ರಕ್ಕೆ ನೀಡ್ತಾರೆ ಈ ಪ್ರಶಸ್ತಿಯನ್ನ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ರಿ. ಒಂದು ವೇಳೆ ಟೀಚರ್ ಅನ್ನು VGCEJGT ಎಂದು ಸಂಕೇತಾಕ್ಷರದಲ್ಲಿ ಬರೆದರೆ, ಇದು ರೀಸನಿಂಗ್ ಒಳಗಡೆ ಬರ್ತದ. ಓಕೆ, ಚಿಲ್ಡ್ರನ್ ಅನ್ನು ಯಾವ ಸಂಕೇತಾಕ್ಷರದಲ್ಲಿ ಹೇಗೆ ಬರೆಯಲಾಗ್ತದ ಅಂತ ಕೇಳಿದಾರ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡ್ ಬಿಡೋಂಬರ್ರಿ. ಆಕ್ಚುಲಿ ಮೆಂಟಲ್ ಎಬಿಲಿಟಿ ಎಲ್ಲ ಬಿಡಿಸ್ಕೊಂತ ಕುಂತ್ರ ಬಹಳ ಟೈಮ್ ಆಗ್ತದ. ಆದ್ರಿಂದ ನಾನು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಸ್ಕಿಪ್ ಮಾಡ್ತಿದ್ದೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ EJKNFTGP ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ, ದೆನ್ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರನ ಹೇಳ್ತೀನಿ. ಒಂದು 8B ಅಥವಾ 9A ಅಂತೇಳಿ 2 ಕೊಟ್ಟಾರ ನೋಡ್ರಿ ಇದಕ್ಕೆ ಆನ್ಸರ್. ಇದು ಏನು ಮೇನ್ ಇದಕ್ಕೆ ಆನ್ಸರ್ ಕೊಟ್ಟಾರಲ್ಲ ಅದರ ಪ್ರಕಾರ ಇದು. ಓಕೆ, ದೆನ್ ನೆಕ್ಸ್ಟ್ ಇದಕ್ಕೆ ಯಾವ ಸರಿಯಾದ ಉತ್ತರ ಕೊಟ್ಟಾರಪ್ಪ ಅಂತಂದ್ರೆ 3 ಕೊಟ್ಟಾರ ನೋಡ್ರಿ, 3. ದೆನ್ ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಮಗಳು ಕೊಟ್ಟಾರ, ಮಗಳು. ಓಕೆ, ಈಗ GK ಪ್ರಶ್ನೆ ಬಂತ ನೋಡ್ರಿ. ಓಕೆ, ಇಟ್ಟಿಗೆ, ಪಾದಾಚಾರಿ ಬ್ಲಾಕ್ಗಳು ಮತ್ತು ಸಿಮೆಂಟ್ಗಳಲ್ಲಿ ಬಳಸಲಾಗುವ ಕಲ್ಲಿದ್ದಲಿನ ಉಷ್ಣ ವಿದ್ಯುತ್ ಸ್ಥಾವರಗಳ ತ್ಯಾಜ್ಯ ಉತ್ಪನ್ನವನ್ನು ಏನೆಂದು ಕರೆಯಲಾಗುತ್ತದೆ? ಓಕೆ, ಆಪ್ಷನ್ಸ್: ಫೆಲ್ಡ್ಸ್ಪರ್ಸ್, ಹಾರುಬೂದಿ, ಬಗಾಸೆ,
ಫ್ಲೂ ಗ್ಯಾಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಹಾರು ಬೂದಿ ನೋಡ್ರಿ, ಹಾರು ಬೂದಿ ಇದಕ್ಕೆ ಸರಿಯಾದ ಉತ್ತರ. ಓಕೆ ಓಕೆ, ಹಂಗಾದ್ರೆ ಇದು ಏನು ಇಟ್ಟಿಗೆ ಪಾದಾಚಾರಿ ಬ್ಲಾಕ್ಗಳು ಏನು ಸಿಮೆಂಟ್ಗಳಲ್ಲಿ ಬಳಸಲಾಗುವ ಕಲ್ಲಿದ್ದಲ ಉಷ್ಣ ವಿದ್ಯುತ್ ಸ್ಥಾವರಗಳ ತಾಜ್ಯ ಉತ್ಪನ್ನಗಳು ಬರೀ ಹಾರು ಬೂದಿ ಅಷ್ಟೇ ಐತವ, ಇನ್ನು ಯಾವ್ಯಾವ ಅಂತ ಅದನ್ನ ನೋಡ್ಕೊಂಡ್ ಬರ್ರಿ. ಓಕೆ, ಈ ಹಾರು ಬೂದಿ ಅಷ್ಟೇ ಅಲ್ಲ, ಇನ್ನು ಉಳಿದಂತವು ಯಾವ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, CO2, ದ ನೆಕ್ಸ್ಟ್ ಗಂಧಕ, ಸಲ್ಫರ್, ಗಂಧಕ ಕೂಡ ಅಲ್ಲಿ ಬಳಸುವಂತಹ ತಾಜ್ಯ ವಸ್ತು. ಅದೇ ರೀತಿ ಜಿಪ್ಸಮ್ ಮತ್ತೆ ಬೂದಿ ಮತ್ತು ಇದು ಏನೈತಲ್ಲ ಹಾರು ಬೂದಿ ಕೂಡ, ಇವೆಲ್ಲ ಕೂಡ ಅಲ್ಲಿ ಬಳಸಲಾಗುವಂತಹ ತ್ಯಾಜ್ಯ ಉತ್ಪನ್ನಗಳು ಅಂತ ನೋಡಬಹುದು ನಾವಿಲ್ಲಿ. ಓಕೆ, ಮುಂದಿನ ಪ್ರಶ್ನೆ, ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಮೊದಲು ಮುಳುಗುವ ನಿರೀಕ್ಷೆ ಇರುವ ದ್ವೀಪ ದೇಶವು ಯಾವುದು ಅಂತ ಕೇಳಿದಾರೆ ಇಲ್ಲಿ. ಓಕೆ, ಇದಕ್ಕೆ ಆಪ್ಷನ್ ನೋಡ್ರಿ, ಟ್ರಿನಿಡಾಡ್, ಟೊಬ್ಯಾಗೊ, ಮಾಲ್ಡೀವ್ಸ್, ಸೈಚೆಲ್ಲೆಸ್, ಕಿರಿಬಾಟಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಿರಿಬಾಟಿ. ಇದು ಏನು ಕಿರಿಬಾಟಿ ಐತಲ್ಲ, ಈ ದೇಶ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ನಮ್ಮ ನೀವು ಜಿಯೋಗ್ರಫಿ ಒಳಗೆ ನೋಡಿದ್ರೆ ಸಮಭಾಜಕ ವೃತ್ತ ಅಂತ ಬರ್ತದ, ಇದು 0 ಡಿಗ್ರಿ. ಓಕೆ, 0 ಡಿಗ್ರಿ. ಈ 0 ಡಿಗ್ರಿ ಏನು ಸಮಭಾಜಕ ಐತಲ್ಲ, ಈ ಕಿರಿಬಾಟಿ ದೇಶದ ಮೇಲೆ ಹಾದು ಹೋಗ್ತದಂತ್ರಿ ಇದು. ಓಕೆ, ಈ ಕಿರಿಬಾಟಿ ಇದು ಏನೈತಲ್ಲ, ಇದು ಒಂದು ದ್ವೀಪ ರಾಷ್ಟ್ರ ರೀ, ಹವಳದ ದ್ವೀಪ ರಾಷ್ಟ್ರ. ಇದರ ಮೇಲೆ ಐತಲ್ಲ ಇದು ಸಮಭಾಜಕ ವೃತ್ತ ಹಾದು ಹೋಗ್ತದ. ಓಕೆ, ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ ಈ ಕಿರಿಬಾಟಿ ಅನ್ನೋದು. ಎಲ್ಲಿ? ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದ. ಪೆಸಿಫಿಕ್ ಸಾಗರದಲ್ಲಿ ಎಸ್ಪೆಷಲಿ ಎಲ್ಲಿ ಕಂಡು ಬರ್ತದ ಅಂದ್ರೆ 180 ಡಿಗ್ರಿ ಡೇಟ್ ಲೈನ್ ಕಂಡು ಬರ್ತದಲ್ರಿ, 180 ಡಿಗ್ರಿ ಡೇಟ್ ಲೈನ್. ಆ ಡೇಟ್ ಲೈನ್ ಏನೈತಲ್ಲ ಈ ಕಿರಿಬಾಟಿ ಸಮೀಪ ಹಾದು ಹೋಗ್ತದಂತ. ಓಕೆ, ಮತ್ತೆ ಈ ಕಿರಿಬಾಟಿ ದೇಶದ ಮೇಲೆ 0 ಡಿಗ್ರಿ ಏನು ಸಮಭಾಜಕ ವೃತ್ತ ಐತಲ್ಲ ಇದು ಕೂಡ ಹಾದು ಹೋಗ್ತದ ಅಂತ. ಓಕೆ, ಈ ಕಿರಿಬಾಟಿ ಏನ್ ದೇಶ ಐತಲ್ಲ ಇದು ಯಾವಾಗ ಜಲಾವೃತ ಆಗುವ ನಿರೀಕ್ಷೆ ಐತಪ್ಪ ಅಂತಂದ್ರೆ 2100ನೇ ಇಸ್ವಿಯಲ್ಲಿ ಇದು ಜಲಾವೃತವಾಗುವ ನಿರೀಕ್ಷೆಯಲ್ಲಿದೆ ಅಂತ ಹೇಳಿ ಏನು ತಜ್ಞರು ಅಭಿಪ್ರಾಯವನ್ನು ಹೊರ ಹಾಕ್ಯಾರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜಾಗತಿಕ ಮಬ್ಬಾಗಿಸುವಿಕೆ ಏನನ್ನು ಸೂಚಿಸುತ್ತದೆ? ಜಾಗತಿಕ ಮಬ್ಬಾಗಿಸುವಿಕೆ ಏನನ್ನ ಸೂಚಿಸ್ತದ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ವಾತಾವರಣದಲ್ಲಿ ಅಮಾನತುಗೊಂಡಿರುವ ಕಣಗಳ ಕಡಿತ, ಮೇಲಿನ ವಾತಾವರಣದಲ್ಲಿ ಹೆಚ್ಚಿದ ಇಂಗಾಲದ ಡೈಆಕ್ಸೈಡ್, ಸೌರ ವಿಕಿರಣದ ಕಡಿತ, ಕೆಳಗಿನ ವಾತಾವರಣದ ಕಮ್ಮಿಯಾದ ಓಝೋನ್ ಮಟ್ಟ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಸೌರ ವಿಕಿರಣದ ಕಡಿತ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ ಓಕೆ, ಈ ಜಾಗತಿಕ ಮಬ್ಬಾಗಿಸುವಿಕೆ ಅಂತಂದ್ರೆ ಏನಂತ ನಿಮ್ಗೆ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲಪ್ಪ ಅಂತಂದ್ರೆ ಕೇಳ್ರಿ. ಓಕೆ, ಈಗ ವಾತಾವರಣದಲ್ಲಿ ಏನು ಈಗ ನಮ್ಮ ಇದು ಏನು ಭೂಮಿಯಿಂದ ಏನು ಎಲ್ಲಾ ಅನಿಲಗಳು ಹೊರಗೆ ಹೋಗ್ತಾವ ನೋಡ್ರಿ, ಆ ಅನಿಲಗಳ ಶೇಖರಣೆಯಿಂದಾಗಿ ಏನೋ ಫುಲ್ ಜಾಸ್ತಿ ಎಲ್ಲಾ ಫುಲ್ ಗ್ಯಾಸ್ ಇಂದ ತುಂಬ್ಕೊಂಡ್ ಬಿಟ್ಟಪ್ಪ ಅಂತಂದ್ರ ಫುಲ್ ಆರೆಂಜ್ಗೆಲ್ಲ ಈಗ ಫ್ಯಾಕ್ಟರಿ ಉತ್ಪನ್ನಗಳ ತ್ಯಾಜ್ಯಗಳು. ಓಕೆ, ಮತ್ತೊಪ್ಪಸ್ ಅದರಿಂದ ಓಕೆ ಅನ್ನೆಸೆಸರಿ ಏನು ಅನಿಲಗಳು ಹೊರ ಸೂಸ್ತಾವಲ್ರಿ, ಅವುಗಳ ಶೇಖರಣೆಯಿಂದ ಇವೇನು ಸೌರ ವಿಕಿರಣಗಳು, ಸೂರ್ಯನಿಂದ ಹೊರಡುವ ಕಿರಣಗಳು ಬರ್ತಾವಲ್ರಿ, ಅವು ಭೂಮಿಗೆ ಸಮರ್ಪಕವಾಗಿ ತಲುಪಲಾಗುವುದಿಲ್ಲ. ಓಕೆ, ಇದನ್ನೇ ನಾವು ಜಾಗತಿಕ ಮಬ್ಬಾಗುವಿಕೆ ಅಂತ ಕರಿತೀವಿ. ಓಕೆ, ಏನಿದು ಸೌರ ವಿಕಿರಣ ಭೂಮಿಗೆ ತಲುಪ್ಲಿಕ್ಕತ್ತಪ್ಪ ಅಂತಂದ್ರೆ ಏನ್ ಎಫೆಕ್ಟ್ ಆಗ್ತದ ಅಂದ್ರೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ ಅಂತ. ಓಕೆ ಓಕೆ, ಮತ್ತೆ ಇದರಿಂದ ಮತ್ತೆ ಇನ್ನೂ ಒಂದು ಏನಾಗ್ತದಪ್ಪ ಅಂತಂದ್ರೆ ಇದರಿಂದ ಭೂಮಿ ವಾತಾವರಣ ತಂಪಾಗುತ್ತಂತ, ಮತ್ತ ಕತ್ತಲು ಆವರಿಸಿ ತಂಪಾದ ಪ್ರದೇಶದಂತೆ ರೂಪುಗೊಳ್ತದ ಏನು ನಮ್ಮ ಸುತ್ತಮುತ್ತಲಿನ ವಾತಾವರಣ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ಬನ್ನಿ. ಮಲೆನಾಡು ಪ್ರದೇಶದ ಸ್ಥಳೀಯ ಅಸ್ಥಿ ಸಂಧಿವಾತದ ಕ್ರಿಪ್ಲಿಂಗ್ ಡಿಸಾರ್ಡರ್ ಅನ್ನು 1975ರಲ್ಲಿ ಗುರುತಿಸಲಾಗಿದ್ದು ಡ್ಯಾಶ್ ಎಂದು ಕರೆಯಲಾಗಿದೆ. ಓಕೆ, ಯಾವ್ದ್ರಿ ಅದು? ಅಸ್ಥಿ ಸಂಧಿವಾತದ ಕ್ರಿಪ್ಲಿಂಗ್ ಡಿಸಾರ್ಡರ್ ಅಂತ ನೋಡ್ರಿ. ಓಕೆ, ಇದನ್ನ ಏನಂತ ಕರೆಯಲಾಗಿದೆ ಅಂತ ಕೇಳ್ಯಾರ. ಆಪ್ಷನ್ಸ್: ಸೈನ್ ಫ್ಲೂ, ಫಿಲರಿಯಾಸಿಸ್, ಕ್ಯಾಸನೂರು ಕಾಡು ರೋಗ, ಹಂದಿಗೋಡು ಸಿಂಡ್ರಮ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಹಂದಿಗೋಡು ಸಿಂಡ್ರೋಮ್ ನೋಡ್ರಿ, ಹಂದಿಗೋಡು ಸಿಂಡ್ರೋಮ್. ಓಕೆ, ಇದು ಐತಲ್ಲ ಈ ಹಂದಿಗೋಡು ಸಿಂಡ್ರೋಮ್ ಐತಲ್ಲ
ಶಿವಮೊಗ್ಗ ಜಿಲ್ಲೆಯ ಓಕೆ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ರೀ. ಓಕೆ, ಅಲ್ಲಿನ ಹಂದಿಗೋಡು ಗ್ರಾಮ ಅಂತ ಬರ್ತದ. ಅಲ್ಲಿ ಹಂದಿಗೋಡು ಗ್ರಾಮ ಅಂತ ಕಂಡು ಬರ್ತದ. ಆ ಹಂದಿಗೋಡು ಗ್ರಾಮದಲ್ಲಿ ಇದು ಏನೈತಲ್ರಿ, ಅಸ್ಥಿ ಸಂಧಿವಾತದ ಕ್ರಿಪ್ಲಿಂಗ್ ಡಿಸಾರ್ಡರ್ ಓಕೆ ಮೊದಲು ಕಂಡು ಬಂದಿದ್ದು ಈ ಹಂದಿಗೋಡು ಗ್ರಾಮದಲ್ಲಿ. ಅದಕ್ಕೋಸ್ಕರ ಐತಲ್ಲ ಈ ಏನು ರೋಗಕ್ಕೆ ಹಂದಿಗೋಡು ಸಿಂಡ್ರೋಮ್ ಅಂತ ಹೇಳಿ ಹೆಸರಿಟ್ಟಾರ, ನೋಡ್ಕೋಬಹುದು. ಓಕೆ, ಇದು ಎಷ್ಟರಲ್ಲಿ 1975ರಲ್ಲಿ ಅಲ್ಲೇ ಫಸ್ಟ್ ಕಂಡು ಬಂದಿದ್ದು. ಓಕೆ, ಈ ಕಾಯಿಲೆಗಳ ಲಕ್ಷಣ, ಓಕೆ, ಈ ಕಾಯಿಲೆಗಳಿಂದ ಏನೇನು ಮಾನವನಲ್ಲಿ ಏನೇನು ಹೊಸದಾಗಿ ಲಕ್ಷಣಗಳು ಕಂಡು ಬರ್ತಾವ ಅಂತಂದ್ರೆ ಸೊಂಟ ಮತ್ತು ಮೊಣಕಾಲಿನ ಊತ ಕಂಡು ಬರ್ತದ. ಓಕೆ, ಮತ್ತ ಪಸು ಜಾಸ್ತಿ ನೋವಾಗ್ತದ. ಮತ್ತೆ ಮೂಳೆ ಮತ್ತು ಅಸ್ಥಿ ಪಂಜರಗಳು ಏನದಾವಲ್ಲ ಅವೆಲ್ಲ ವಿರೂಪಗೊಳ್ತಾವಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ನೋಡ್ಕೊಳ್ಳೋಣ ಬನ್ನಿ. ಈ ಕೆಳಗಿನ ಯಾವ ವರ್ಷದಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ? ಓಕೆ, ಆಪ್ಷನ್ 1 1951, 1912, 1950, 1947. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ 1912ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನ ಅಂಗೀಕರಿಸಲಾಗಿದೆ. ಓಕೆ ಓಕೆ ದೆನ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಏನ ಕರ್ನಾಟಕ ಸಹಕಾರ ಸಂಘ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೆ ತರಲಾಗಿದೆ ಅಂತಂದ್ರೆ, ಓಕೆ, ಇಲ್ಲಿ ಏನೈತಲ್ಲ ಇಲ್ಲೇ ಮುಂದೆ ಕರ್ನಾಟಕದ ಬರೆದು ಬಿಡ್ತೇನೆ. ಕರ್ನಾಟಕದ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಎಷ್ಟರಲ್ಲಿ? 1959ರಲ್ಲಿ ಜಾರಿಗೆ ತರಲಾಗಿದೆ. ಓಕೆ, ಕರ್ನಾಟಕದಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಇದು ಏನು ಸಹಕಾರಿ ವಿಷಯ ಐತಲ್ರಿ, ಅದು ನಮ್ಮ ಏನು ಸಂವಿಧಾನದ 7ನೇ ಸೂಚಿ ಒಳಗಡೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕಂಡು ಬರ್ತದ. ಈ ಸಹಕಾರಿ ವಿಷಯ ಐತಲ್ಲ ಕಂಡು ಬರೋದು ಯಾವ ಪಟ್ಟಿಯಲ್ಲಿ ಅಂತಂದ್ರೆ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತದ. ಓಕೆ ದೆನ್ ಅದೇ ರೀತಿಯಾಗಿ ಮೊಟ್ಟ ಮೊದಲ ಸಹಕಾರ ಸಂಘ ಫಸ್ಟ್ ಎಲ್ಲಿ ಸ್ಥಾಪಿಸಲಾಗ್ತದ ಅಂತಂದ್ರೆ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಕನಗಿನಹಾಳ ಅಂತ ಕಂಡು ಬರ್ತದ. ಕನಗಿನಹಾಳ. ಓಕೆ, ಈ ಕನಗಿನಹಾಳದಲ್ಲಿ 1905ರಲ್ಲಿ ಸಿದ್ದನಗೌಡ ರಾಮನಗೌಡ ಅಂತೇಳಿ ಕಂಡು ಬರ್ತಾರೆ. ಒಬ್ರು ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅಂತೇಳಿ. ಓಕೆ, ಅವರು ಫಸ್ಟ್ ಸ್ಥಾಪಿಸ್ತಾರಲ್ಲಿ. ಓಕೆ, ಫಸ್ಟ್ ಸ್ಥಾಪನೆ ಮಾಡಿದ್ದೆ ಕರ್ನಾಟಕದಾಗ ಗದಗ ಜಿಲ್ಲೆಯ ಕನಗಿನಹಾಳದಲ್ಲಿ 1905ರಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅಂತ ಕಂಡು ಬರ್ತಾರ. ಅವರು ಫಸ್ಟ್ ಸ್ಥಾಪಿಸಿದ್ದಲ್ಲಿ ಇಲ್ಲೇ ಕನಗಿನಹಾಳದಲ್ಲಿ. ಓಕೆ, ಇದು ಆಲ್ರೆಡಿ ಪ್ರಶ್ನೆ ಆಗೈತ. ಇಲ್ಲಿ ಉಷ್ಟು ಇಲ್ಲಿ ಏನು ಬರ್ದಿಲ್ಲ ಕೀವರ್ಡ್ಸ್, ಈ ಉಷ್ಟ್ರ ಮ್ಯಾಗ ಒಂದೊಂದ್ಸಲ ಪ್ರಶ್ನೆ ಆಗೈತಿ. ಓಕೆ, ನೀವು ಬೇಕಾದ್ರೆ ನೀವು ಹಿಂದಿನ ಪ್ರಶ್ನೆಗಳನ್ನ ಉಷ್ಟು ಎಲ್ಲ ನೀವು ಸ್ಟಡಿ ಮಾಡಿದ್ರ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಅದ್ರ ಬಗ್ಗೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ಬನ್ನಿ. ಓಕೆ, ಸುತ್ತುವರಿದ ಶಬ್ದದ ಮಾಪನದ ಘಟಕವಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಏನಪ್ಪಾ ಅಂತಂದ್ರೆ ಅದರ ಅರ್ಥ ಶಬ್ದದ ಮಾಪನದ ಘಟಕ ಯಾವುದು ಅಂತ ಕೇಳ್ದಂಗ. ಓಕೆ, ಆಪ್ಷನ್ ನೋಡ್ಕೊರಿ. ಡೆಸಿಬಲ್, ಮಿಲಿಬಾರ್, REM, ಲ್ಯೂಮೆನ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಡೆಸಿಬಲ್ ನೋಡ್ರಿ. ಓಕೆ, ಈ ಶಬ್ದದ ಮಾಪನದ ಘಟಕ ಡೆಸಿಬಲ್ ಆದ್ರೆ ಶಬ್ದದ ಆವೃತ್ತಿ ಅಂತ ಕರೀತಾರೆ. ಅದಕ್ಕ ಶಬ್ದದ ಆವೃತ್ತಿಯನ್ನ ಯಾವ ಮಾನದಲ್ಲಿ ಅಳೆಯಲಾಗ್ತದ ಅಂದ್ರೆ ಹರ್ಟ್ಸ್ ಅಂತ ಬರ್ತದ. ಓಕೆ, ಇದನ್ನ ನಾನೀಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ನಾನು BMTC ಕಂಡಕ್ಟರ್ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಲ್ಲ ಅದರೊಳಗಡೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಏನು ಶಬ್ದದ ಮಾಪನದ ಘಟಕ ಮತ್ತು ಶಬ್ದದ ತೀವ್ರತೆಯನ್ನು ಅಳೆಯಲಿಕ್ಕೆ ಶಬ್ದದ ತೀವ್ರತೆಯನ್ನು ಅಳೆಯಲಿಕ್ಕೆ ಕೂಡ ಡೆಸಿಬಲ್ ಮಾನದಲ್ಲೇನೆ ನಾವು ಅಳಿತೀವಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಯಾವುದು ಇದು ಏನು ಶಬ್ದ ಐತಲ್ಲ ಇದು ಯಾವ ಮಾಧ್ಯಮದಲ್ಲಿ ಚಲಿಸ್ತದ ಅಂತಂದ್ರೆ ಘನ, ಸಾಲಿಡ್ ಅಂತ ಇಂಗ್ಲಿಷ್ನ್ಯಾಗ ಬರೋದು. ಸಾಲಿಡ್, ಲಿಕ್ವಿಡ್,
ಗ್ಯಾಸ್. ಈ ಮಾಧ್ಯಮದಲ್ಲಿ ಇದು ಏನ್ ನೀವು ಮೀಡಿಯಂ ಐತಲ್ಲ ಇದರಲ್ಲಿ ಮಾತ್ರ ಶಬ್ದ ಆಯ್ತದ. ಓಕೆ, ಬಟ್ ಇದ್ರೊಳಗೆ ಪಾಸ್ ಆಗಲ್ರಿ. ಎದ್ರೊಳಗಪ್ಪ ಅಂತಂತಂದ್ರೆ ನಿರ್ವಾತ ಪ್ರದೇಶ, ಅದಕ್ಕೆ ಇಂಗ್ಲಿಷ್ನೊಳಗಡೆ ವ್ಯಾಕ್ಯೂಮ್ ಅಂತ ಕರಿತೀವಿ. ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಪಾಸ್ ಆಗುವುದಿಲ್ಲ. ಯಾಕೆ ಪಾಸ್ ಆಗಲ್ಲಪ್ಪ ಅಂತಂತಂದ್ರೆ ಅದ್ರ ಒಳಗಡೆ ಈ ಶಬ್ದವು ವೈಬ್ರೇಟ್ ಆಗಕ್ಕೆ ಮತ್ತು ವಾಪಸ್ ಆ ಶಬ್ದದ ಏನು ವೇವ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಅಲ್ಲಿ ಯಾವುದೇ ಪಾರ್ಟಿಕಲ್ ಇರುವುದಿಲ್ಲ, ಯಾವುದೇ ಕಣಗಳಿರೋಲ್ಲ. ಆದ್ದರಿಂದ ನಿರ್ವಾತದಲ್ಲಿ ಶಬ್ದವು ಚಲಿಸುವುದಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ರಿವರ್ಸ್ ಆಸ್ಮೋಸಿಸ್ ಯಾವುದರಿಂದ ಖನಿಜಗಳನ್ನು ತೆಗೆದುಹಾಕಲು ಬಳಸುವ ಒಂದು ವಿಧಾನವಾಗಿದೆ. ಓಕೆ, ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರು, ಕಲುಷಿತ ಗಾಳಿ, ಕಲುಷಿತ ಕೃಷಿ ಉತ್ಪನ್ನ, ಕೈಗಾರಿಕಾ ಫ್ಲೂ ಗ್ಯಾಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರು. ಓಕೆ, ರಿವರ್ಸ್ ಆಸ್ಮೋಸಿಸ್. ಈಗ ನೀವು ಫಿಲ್ಟರ್ ನೀರು ಕುಡಿತೀರಲ್ರಿ, ಫಿಲ್ಟರ್ ನೀರು, ಆ ಫಿಲ್ಟರ್ ನೀರು ಆಕ್ಚುಲಿ ಫಿಲ್ಟರ್ ಆಗೋದೇ ಈ ರಿವರ್ಸ್ ಆಸ್ಮೋಸಿಸ್ ವಿಧಾನದ ಮೂಲಕ. ಓಕೆ, ಇದು ಯಾವ ರೀತಿ ವರ್ಕ್ ಮಾಡ್ತದಪ್ಪ ಅಂತಂತಂದ್ರೆ ಫಸ್ಟ್ ಈಗ ರಿವರ್ಸ್ ಆಸ್ಮೋಸಿಸ್ ಅಂತಂದ್ರೆ ಏನಂತ ತಿಳ್ಕೊಂಡು ಬರ್ರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಕಲುಷಿತ ನೀರು ಅಥವಾ ಉಪ್ಪು ನೀರು ಇರ್ತಾವ. ಆ ಉಪ್ಪು ನೀರನ್ನ ಐತಲ್ಲ ಒಂದು, ಈಗ ಫಸ್ಟ್ ಇಲ್ಲಿ ಉಪ್ಪು ನೀರು, ಕಲುಷಿತ ನೀರು ಅಂತ ಇರ್ತದ. ಉಪ್ಪು ನೀರು ಇವು ಇರ್ತಾವ. ಓಕೆ, ಉಪ್ಪು ನೀರು ಅಥವಾ ಕಲುಷಿತ ನೀರು ಇರ್ತದೆ, ಕಲುಷಿತ ನೀರು. ಓಕೆ, ಈ ಉಪ್ಪು ನೀರು ಮತ್ತು ಕಲುಷಿತ ನೀರನ್ನು ಏನ್ ಮಾಡ್ತಾರ, ಇಲ್ಲೊಂದು ಪೊರೆ ಬರ್ತದ. ಓಕೆ, ಇದಕ್ಕ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಓಕೆ, ಈ ಸೆಮಿ ಪರ್ಮಿಯಲ್ ಮೆಂಬ್ರೇನ್ ಮೂಲಕ ಈ ಕಲುಷಿತ ನೀರು ಮತ್ತು ಉಪ್ಪು ನೀರನ್ನ ಹಾಯಿಸಿದಾಗ ಅದು ಯಾವ ರೀತಿಯಪ್ಪ ಅಂತಂದ್ರೆ ವಿತ್ ಹೈ ಪ್ರೆಷರ್ ಅಂದ್ರೆ ಹೆಚ್ಚಿನ ಒತ್ತಡದಲ್ಲಿ ಇದನ್ನ ಇದು ಏನು ಸೆಮಿ ಪರ್ಮಿಯಲ್ ಮೆಂಬ್ರೇನ್ ಐತಲ್ಲ ಇದರ ಹೆಚ್ಚಿನ ಒತ್ತಡದಲ್ಲಿ ಆ ಕಲುಷಿತ ನೀರು ಮತ್ತು ಉಪ್ಪು ನೀರನ್ನ ಹಾಯಿಸಿದಾಗ ಇದು ಏನಾಗುತ್ತಪ್ಪ ಅಂತಂದ್ರೆ ಈ ನೀರಿನ ಅಣುಗಳನ್ನು ಓನ್ಲಿ ಏನೋ ಈ ನೀರಿನ ಕಣಗಳು ಅಣುಗಳು ಏನಿರ್ತಾವಲ್ಲ ಅವನು ಮಾತ್ರ ಪಾಸ್ ಆಗಕ್ ಬಿಡ್ತದೆ. ಇಲ್ಲಿ ಪಾಸ್ ಆಗಿ ಇಲ್ಲಿ ಶುದ್ಧ ನೀರು ಆಗ್ತಾವ. ಇಲ್ಲಿ ಏನು ಕಲುಷಿತವಾದಂತಹ ಲವಣಗಳು ಅವೇನು ಅನ್ನೆಸೆಸರಿ ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಹಾಕ್ತದ. ಓಕೆ, ಅವೆಲ್ಲ ತೆಗೆದು ಹಾಕದಿಂದ ಇಲ್ಲಿ ಫಿಲ್ಟರ್ ನೀರಾಗಿ ಕಂಡು ಬರ್ತದ. ಓಕೆ, ಫಿಲ್ಟರ್ ವಾಟರ್ ಆಗಿ ಬರ್ತದ. ಓಕೆ, ಇಲ್ಲಿ ಏನೈತಲ್ಲ ಇದು ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಹಾದು ಹೋಗುವಾಗ ಒಮ್ಮೆ ಏನಾಗತ್ತಪ್ಪ ಅಂತಂತಂದ್ರೆ ಬರೀ ಅನ್ನೆಸೆಸರಿ ಏನೋ ಕಣಗಳು ಲವಣಗಳು ಹೋಗೋ ಬದ್ಲಿ ನಮಗೆ ಬಾಡಿಗೆ ಬೇಕಾದಂತಹ ಲವಣಗಳು ಹೋಗುವ ಸಾಧ್ಯತೆ ಇರ್ತದ. ಓಕೆ, ಆದ್ರಿಂದ ಏನು ಒಂದಿಷ್ಟು ಡಾಕ್ಟರ್ಸ್ ಏನ್ ಮಾಡ್ತಾರ, ಇದು RO ವಾಟರ್ ಅನ್ನ ಕುಡಿಬೇಡ್ರಿ ಅಂತ ಹೇಳ್ತಾರ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮಗೆ ಬಾಡಿಗೆ ಬೇಕಾದಂತ ಲವಣಗಳು ಏನೋ ಪಾಸ್ ಆಗಿ ಬರಲ್ಲ ಈ ನೀರಿನ ಮೂಲಕ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. ಒಂದು ನಿಮಿಷ. ಓಕೆ, ಜಲಮೂಲಗಳಲ್ಲಿ ಸಾವಯವ ಪದಾರ್ಥಗಳನ್ನು ಕೊಳೆಯಲು ಏರೋಬಿಕ್ ಸೂಕ್ಷ್ಮ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ. ಓಕೆ, ಆಪ್ಷನ್ ನೋಡ್ಕೊರಿ. VOC, BOD, DO, COD ಅಂತ ಕೊಟ್ಟಾರ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ BOD ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ BOD ಅಂತಂತಂದ್ರೆ ಏನಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದಂಗ. ಓಕೆ, ಆಕ್ಸಿಜನ್ ಡಿಮಾಂಡ್. ಓಕೆ, ಇದು ಯಾವ ರೀತಿಯಾಗಿ ಏನಪ್ಪಾ ಇದ್ರ ಬಗ್ಗೆ ಅಂತಂತ ಇದು ಕನ್ನಡದಾಗ ಏನಂತೀವಿ ಅಂತಂತಂದ್ರೆ ಜೈವಿಕ ಆಮ್ಲಜನಕದ ಬೇಡಿಕೆ ಅಂತ ನಾವು ಕರಿತೀವಿ. ಓಕೆ, ಹಂಗಂದ್ರೆ ಏನಪ್ಪಾ ಅಂತ ನೋಡ್ಕೊಂಡ್ಬಿಟ್ರಿ. ಓಕೆ, ಈಗ ಏರೋಬಿಕ್ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಈ ಏರೋಬಿಕ್ ಸೂಕ್ಷ್ಮ ಜೀವಿಗಳಿಗೆ ಸಾವಯವ ಅಂತಂದ್ರೆ ಇದು ನಿರ್ದಿಷ್ಟ ತಾಪದಲ್ಲಿ, ಒಂದ್ ನಿಮಿಷ ಸಾರಿ, ಓಕೆ, ಏನಪ್ಪಾ ಅಂತಂತಂದ್ರೆ ಈ BOD ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಂದ್ರೆ ಇವೇನು ಏರೋಬಿಕ್ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಅದಕ್ಕೆ ಬೇಕಾದಂತಹ, ಅದಕ್ಕೆ ಏನು ಬೇಕಲ್ಲ
ಆ ಆಕ್ಸಿಜನ್ನದ ಪ್ರಮಾಣ ಆಗೈತಿ. ಓಕೆ, ಅದಕ್ಕೆ ನಾವು BOD ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇದು ಮೆಂಟಲ್ ಎಬಿಲಿಟಿ ಐತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 45 ಮೀಟರ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪರಿಸರ ವ್ಯವಸ್ಥೆಯು ವಿಶಿಷ್ಟವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡ್ಕೊರಿ ಇಲ್ಲಿ. ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿಯ ಏಕಮುಖ ಹರಿವಿಗೆ ಸಂಬಂಧಿಸಿದ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ, ಆ ಪ್ರದೇಶಕ್ಕೆ ಅಳವಡಿಸಿಕೊಂಡ ಸಸ್ಯಗಳ ಕೇವಲ ಉಪಸ್ಥಿತಿ, ಶಕ್ತಿಯ ಸೈಕ್ಲಿಂಗ್ ಸೇರಿದಂತೆ ಅಜೀವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ, ಆ ಪ್ರದೇಶದಲ್ಲಿ ವಾಸಿಸುವ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳ ಉಪಸ್ಥಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂತಂದ್ರೆ ಪರಿಸರ ವ್ಯವಸ್ಥೆ ಅಂತಂದ್ರೆ ಏನಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿಯ ಏಕಮುಖ ಹರಿವಿಗೆ ಸಂಬಂಧಿಸಿದಂತೆ ಅಜೈವಿಕ ಮತ್ತು ಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ. ಓಕೆ, ಇದೊಂದು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಐತಲ್ರಿ, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಗೆ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಎಕ್ಸಾಕ್ಟ್ ಆಗಿ ಇದಕ್ಕೆ ಏನಪ್ಪಾ ಅಂತಂತಂದ್ರೆ ಡೆಫಿನಿಷನ್ ಓಕೆ ಹೇಳ್ಬಿಡ್ತೀನಿ ನೋಡ್ರಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿರುವ ಅಂತಂದ್ರೆ ಈಗ ನಮ್ಮ ಸುತ್ತಮುತ್ತಲಿರುವಂತಹ ಭೌಗೋಳಿಕ ಪ್ರದೇಶದಲ್ಲಿರುವ ಜೀವಂತ ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ನಿರ್ಜೀವ ಪರಿಸರ, ಓಕೆ, ನಿರ್ಜೀವ ಪರಿಸರ ಇವೆರಡರ ಪರಸ್ಪರ ವರ್ತಿಸುವ ಮತ್ತು ಅವಲಂಬಿತವಾಗಿರುವ ಒಂದು ಸ್ವಾವಲಂಬಿ ವ್ಯವಸ್ಥೆಯಾಗಿದೆ ಅಂದಂಗ ಪರಿಸರ ವ್ಯವಸ್ಥೆ ಅಂದ್ರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬನ್ನಿ. ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರೊಂದಿಗೆ ಸಂಬಂಧಿಸಿದ ಮಹತ್ವದ ಪರಿಸರ ಸಮಸ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದಕ್ಕೆ ಆಪ್ಷನ್ ನೋಡ್ಕೊರಿ. ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ, ನಗರ ಪ್ರದೇಶದಲ್ಲಿ ನೀರಿನ ಲಭ್ಯತೆಯ ಕಡಿತ, ಸಂಸ್ಕರಿಸಿದ ಒಳಚರಂಡಿಯನ್ನು ಪಂಪ್ ಮಾಡುವುದು, ಪೋಷಕಾಂಶಗಳ ಕೊರತೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ. ಓಕೆ, ಏನಪ್ಪಾ ಅಂತಂತಂದ್ರೆ ಈಗ ನಮ್ಮ ಕೃಷಿಗಾಗಿ ಈಗ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರಿಂದ ನಮ್ಮ ಈಗ ಅಲ್ಲಿ ಆ ಒಳಚರಂಡಿಯನ್ನು ಉಪಯೋಗಿಸಿದಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ ಆಗ್ತದ. ಓಕೆ, ಈ ಭಾರಿ ಲೋಹಗಳು ಅಂದ್ರೆ ಯಾವ ಅಂತ ಗೊತ್ತೈತೇನ್ರಿ ನಿಮ್ಗೆ? ಓಕೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ. ಈ ಭಾರಿ ಲೋಹಗಳು ಅಂದ್ರೆ ಇಲ್ಲಿ ಬರೀತೀನಿ ನೋಡಿ. ಭಾರಿ ಲೋಹಗಳು ಅಂತಂದ್ರೆ ಇಲ್ಲಿ ಏನ್ ಕಂಡು ಬರ್ತಾವಲ್ಲ, ಪಾದರಸ ಇದು ಒಂದು ಭಾರಿ ಲೋಹ. ಓಕೆ, ನೆಕ್ಸ್ಟ್ ಕ್ಯಾಡ್ಮಿಯಂ. ನೆಕ್ಸ್ಟ್ ಇದು ಯಾವ್ದಪ್ಪ ಅಂತಂತಂದ್ರೆ ಅರ್ಸೆನಿಕ್. ಓಕೆ, ಅರ್ಸೆನಿಕ್ ಮತ್ತಪ್ಪ ಯಾವುದು ಥಾಲಿಯಂ ಅಂತ ಕಂಡು ಬರ್ತದೆ. ಓಕೆ, ಥಾಲಿಯಂ. ದೆನ್ ನೆಕ್ಸ್ಟ್ ಕ್ರೋಮಿಯಂ ಕೂಡ. ಓಕೆ, ಅಲ್ಲಿ ಕೆಳಗ ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಕೈಲೆಗಳನ್ನ ಬರೀರಿ, ಇಲ್ಲಿ ಸಂಬಂಧಪಟ್ಟಂತಹ ಕೈಲೆಗಳನ್ನ. ಓಕೆ, ಈ ಭಾರಿ ಲೋಹಗಳು ಏನದಾವಲ್ಲ ಇದರಿಂದ ಏನಪ್ಪಾ ಅಂತಂದ್ರ ಇವೆಲ್ಲ ಏನೈತಲ್ಲ ಈ ಲೋಹಗಳು ಇದೇನು ಅಪೂರ್ಣ ಸಂಸ್ಕೃತ ಒಳಚರಂಡಿಯಿಂದ ಮಣ್ಣಿಗೆ ಹೋಗಿ ಆ ಮಣ್ಣಿನ ಮೂಲಕ ಮಾನವನ ದೇಹದ ಒಳಗೆ ಸೇರ್ಪಡೆ ಆದವಪ್ಪ ಅಂತಂದ್ರೆ ಮಾನವನಿಗೆ ಯಾವ್ಯಾವ ರೋಗ ಬರ್ತಾವಂತ ನೋಡ್ಕೊಂಡ್ಬರ್ರಿ. ಓಕೆ, ಈ ಪಾದರಸ ಏನಾದ್ರೂ ಸೇರ್ಪಡೆ ಆಯ್ತಂದ್ರೆ ಮಾನವನ ದೇಹದೊಳಗಡೆ ಯಾವ ರೋಗ ಬರ್ತದ ಅಂದ್ರೆ ಮೀನಮಾಟ ರೋಗ ಅಂತ ಕರಿತೀವಿ ನಾವು. ಮೀನಮಾಟ ರೋಗ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಕ್ಯಾಡ್ಮಿಯಂ ಏನಾದ್ರೂ ಸೇರ್ಪಡೆ ಆಯ್ತಂದ್ರೆ ಯಾವುದು ಇಟಾಯಿ ರೋಗ ಕಂಡು ಬರ್ತದ. ಇಟಾಯಿ ರೋಗ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಅರ್ಸೆನಿಕ್ ಏನಾದ್ರೂ ನಮ್ಮ ಬಾಡಿ ಒಳಗಡೆ ಸೇರ್ಪಡೆ ಐತಂದ್ರೆ ಕಪ್ಪು ಕಾಲಿನ ರೋಗ ಕಂಡು ಬರ್ತದ. ಕಪ್ಪು ಕಾಲಿನ ರೋಗ ಏನೋ ಈ ರೋಗಗಳದಾವಲ್ರಿ, ಈ ಭಾರಿ ಲೋಹಗಳು ಮನುಷ್ಯನ ದೇಹದೊಳಗಡೆ ಸೇರ್ಪಡೆ ಆದ್ರೆ ಈ ಎಲ್ಲ ರೋಗಗಳು ಕಂಡು ಬರ್ತಾವ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. ಕರಗಿದ ಶಿಲಾಪಾಕವು ಭೂಮಿಯ ಮೇಲ್ಮೈಯನ್ನು ತಲುಪಿದಾಗ ಲಾವಾ, ಅನಿಲಗಳು ಮತ್ತು ಬೂದಿಯನ್ನು ಬಿಡುಗಡೆ ಮಾಡುತ್ತದೆ. ಅದನ್ನು ಡ್ಯಾಶ್ ಎನ್ನುತ್ತಾರೆ. ಓಕೆ, ಎಲ್ನಿನೋ, ದಕ್ಷಿಣ ಅಸಿಲೇಷನ್, ಭೂಕಂಪನ, ಭೂಸ್ಖಲನ, ಜ್ವಾಲಾಮುಖಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಜ್ವಾಲಾಮುಖಿ ಅಂತ
ಹೇಳ್ಬಹುದು. ಓಕೆ, ಫಸ್ಟ್ ನಾವು ಜ್ವಾಲಾಮುಖಿ ಯಾವ ರೀತಿ ಇರ್ತದ ಅಂತ ಹೇಳಿ ನೋಡ್ಕೊಂಡ್ ಬಂದಿದ್ವಿ. ಓಕೆ, ನೀವು ನೋಡ್ಬೋದು ಈಗ ಫೋಟೋಸ್ ವಿಡಿಯೋಸ್ ಒಳಗಡೆ ಹಿಂಗ ನೋಡ್ಬೋದು ನೀವು. ಓಕೆ, ಜ್ವಾಲಾಮುಖಿ ಈ ರೀತಿ ಇರ್ತದ. ಓಕೆ, ಇಲ್ಲಿ ಏನೈತಲ್ಲ ಈ ಈ ಭಾಗವನ್ನು ಏನಕ್ಕೆ ಕರೀತಾರಲ್ಲ, ಇದಕ್ಕೆ ಕ್ರೇಟರ್ ಅಂತ ಕರೀತಾರಂತೆ. ಕ್ರೇಟರ್ ಭಾಗ ಅಂತ ಕರೀತಾರಂತ. ಓಕೆ ಓಕೆ, ಈ ಜ್ವಾಲಾಮುಖಿ ಅಂತಂತಂದ್ರೆ ಯಾವ ರೀತಿ ಉತ್ಪತ್ತಿ ಆಗ್ತದೆ ಅಂದ್ರೆ ಇಲ್ಲೆಲ್ಲ ಕೆಳಗಡೆ ಲಾವಾ ಬೆಂಕಿ ಇರ್ತದ. ಓಕೆ, ಲಾವಾ ಅಂತ ಕರೀತಾರ ಅದಕ್ಕ. ಆ ಎಲ್ಲಾ ಬೆಂಕಿ ಐತಲ್ರಿ, ಈ ಕೊಳವೆಯಿಂದ ಈ ನಾಳದಿಂದ ಹೊರಗೆ ಬಂದು ಹಿಂಗ್ ಚಿಮ್ಮಲ್ಪಡ್ತದ. ಓಕೆ, ಅದು ಚಿಮ್ಮಿ ಇಲ್ಲೆಲ್ಲ ಸೈಡ್ ಇಳಿದು ಹೋಗ್ತದಲ್ಲ, ಇದಕ್ಕ ನಾವ್ ಏನಂತ ಕರಿತೀವಿ, ಆ ಇಲ್ಲಿ ಹೊರಗೆ ಬಂದಿದೆ ಆಕ್ಚುಲಿ ಲಾವಾ ಅಂತ ಕರಿತೀವಿ. ಇಲ್ಲಿ ಒಳಗಿದ್ದಾಗ ಏನಂತ ಕರೀತಾರ ಅಂತಂತಂದ್ರೆ ಮ್ಯಾಗ್ಮಾ ಅಂತ ಕರೀತಾರಂತ್ರಿ. ಇದಕ್ಕ ಮ್ಯಾಗ್ಮಾ ಶೇಖರಣೆ ಅಂತ ಕರೀತಾರ. ಮ್ಯಾಗ್ಮಾ ಶೇಖರಣೆ ಅಂತ ಕರೀತಾರ ಅಲ್ಲಿ ಒಳಗಿದ್ದಾಗ. ಓಕೆ, ಇದು ಹೊರಗೆ ಬಂದಿಂದ ಲಾವಾ ಮತ್ತ ಹೊಳ್ಳಿ ವಾಪಸ್ ಅದು ಹೊರಗೆ ಬಂದಾಗ ಒಂದಿಷ್ಟು ಅನಿಲಗಳು ಹೊರಸೂಸ್ತಾವ, ಅನಿಲಗಳು ಕೂಡ ಹೊರಸೂಸ್ತಾವ. ಓಕೆ ಓಕೆ, ಈಗ ಈ ನಾಳಗಳು ಓನ್ಲಿ ಇದು ಒಂದ ಮೇನ್ ನಾಳ ಇಲ್ಲಿ ಎಷ್ಟ ಹರಡ್ತದ ಅಂತ ಒಟ್ಟ ತಿಳ್ಕೊಬಾರ್ದು. ಆಕ್ಚುಲಿ ಸೆಕೆಂಡರಿ ನಾಳಗಳು ಕೂಡ ಇರ್ತಾವ ಇಲ್ಲಿ, ಸಣ್ಣ ಹಿಂಗ ಸೈಡ್ ಮ್ಯಾಗ ಕೂಡ ಈ ಜ್ವಾಲಾಮುಖಿ ಚಿಮ್ತದ ಅಂತ ನೋಡ್ರಿ. ಓಕೆ, ಇದು ಮೇನ್ ನಾಳ ರೀ ಇದು. ಓಕೆ, ಇದು ದ್ವಿತೀಯ ನಾಳ ನೋಡ್ರಿ. ಇದು ದ್ವಿತೀಯ ನಾಳ ಅಂದ್ರೆ ಸೆಕೆಂಡರಿ ನಾಳ ಅಂತ ಕರೀತಾರ ಅದಕ್ಕ. ಓಕೆ ಓಕೆ, ಇಲ್ಲಿ ಬರೀ ಏನೇನು ಬರ್ತದ ಇಲ್ಲಿ ಹೊರಗೆ ಚಿಮ್ಮುವ ಮುಂದಾಗಪ್ಪ ಅಂತಂದ್ರೆ ಬೂದಿ ಬರ್ತದ, ಬೂದಿ ಮತ್ತ ಅನಿಲ ಬರ್ತದ, ನೆಕ್ಸ್ಟ್ ಲಾವಾ ಬರ್ತದ, ಮತ್ತೊಂದಿಷ್ಟು ಶಿಲಾಚೂರುಗಳು ಕೂಡ ಹೊರಗಡೆ ಬರ್ತಾವ. ಶಿಲಾಚೂರುಗಳು ಕೂಡ ಹೊರಗಡೆ ಬರ್ತಾವ. ಓಕೆ, ಈ ಜ್ವಾಲಾಮುಖಿ ಅಂದ ತಕ್ಷಣ ಅದರ ಭಾಗಗಳನ್ನೆಲ್ಲ ನೋಡ್ಕೊಂಡ್ವಿ. ಓಕೆ, ಯಾವ ಟೈಪ್ ಜ್ವಾಲಾಮುಖಿಗಳದಾವ ಅಂತ ಅದನ್ನು ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ರಿ. ಓಕೆ, ಫಸ್ಟ್ ಜಾಗೃತ ಜ್ವಾಲಾಮುಖಿ ಅಂತ ಕಂಡು ಬರ್ತದ. ಜಾಗೃತ ಜ್ವಾಲಾಮುಖಿ. ಓಕೆ, ಈ ಜಾಗೃತ ಜ್ವಾಲಾಮುಖಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಏನೈತಲ್ಲ ನಿರಂತರವಾಗಿ ಬೆಂಕಿಯನ್ನ ಉಗುಳ್ತದ. ಇದು ಅಂತಂದ್ರೆ ಹೊರ ಹಾಕ್ತದ. ಓಕೆ, ನಿರಂತರವಾಗಿ ಬೆಂಕಿಯನ್ನ ಹೊರ ಹಾಕುವಂತಹ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವಪ್ಪ ಕಂಟಿನ್ಯೂಸ್ ಆಗಿ ಬೆಂಕಿಯನ್ನು ಹೊರ ಹಾಕುವಂತಹ ಜ್ವಾಲಾಮುಖಿಗಳಂದ್ರೆ ಇಟಲಿ ಒಳಗಡೆ ಇರುವಂತಹ ಮೌಂಟ್ ಎಟ್ನಾ ಪರ್ವತದಲ್ಲಿರುವ ಜ್ವಾಲಾಮುಖಿ ಮೌಂಟ್ ಎಟ್ನಾ. ಮತ್ತೆ ಅಲ್ಲಿ ಇನ್ನೊಂದೈತ್ರಿ ಇಟ್ಲಿ ಒಳಗಡೆ ಸ್ಟ್ರಾಂಬೋಲಿ ಅಂತ ಕಂಡು ಬರ್ತದ. ಸ್ಟ್ರಾಂಬೋಲಿ. ಓಕೆ, ಇವೆರಡು ಕೂಡ ನಿರಂತರವಾಗಿ ಬೆಂಕಿ ಉಗುಳ್ತಾವ ಇಟಲಿ ಒಳಗಿರುವಂತವು. ಮತ್ತಪ್ಪ ಅದೇ ರೀತಿ ಯಾವುದು ಇಕ್ವೇಡಾರ್ ನಲ್ಲಿರುವಂತಹ ಇಕ್ವೇಡಾರ್ ನಲ್ಲಿರುವಂತಹ ಕೋಟೋಪಾಕ್ಷಿ ಜ್ವಾಲಾಮುಖಿ. ಕೋಟೋಪಾಕ್ಷಿ ಜ್ವಾಲಾಮುಖಿ ಕೂಡ ನಿರಂತರವಾಗಿ ಬೆಂಕಿ ಉಗುಳ್ತದ. ಓಕೆ, ದೆನ್ ನೆಕ್ಸ್ಟ್ ಎರಡನೇ ಟೈಪ್ ಯಾವ್ದಪ್ಪ ಜ್ವಾಲಾಮುಖಿ ಅಂತಂತಂದ್ರೆ ಸೂಪ್ತ ಜ್ವಾಲಾಮುಖಿ. ಓಕೆ, ಈ ಸೂಪ್ತ ಜ್ವಾಲಾಮುಖಿ ಹೆಂಗಪ್ಪ ಅಂತಂತಂದ್ರೆ ಸ್ವಲ್ಪ ದಿನ ಸುಮ್ಮನೆ ಇರ್ತದ್ರಿ. ಓಕೆ, ಅಲ್ಲಿ ಒಟ್ಟ ಯಾವುದೇ ಬೆಂಕಿ ಪಡ್ತಿರೋದಿಲ್ಲ. ಓಕೆ, ಇದು ಐತಲ್ಲ ಯಾವಾಗರ ಒಮ್ಮೆ ಅಲ್ಲೇನು ಇಲ್ಲ ಇದು ಏನಪ್ಪಾ ಕಂಟಿನ್ಯೂಸ್ ಆಗಿ ಬೆಂಕಿ ಹೊರ ಹಾಕುವುದಿಲ್ಲ, ಯಾವಾಗಾರ ಒಮ್ಮೆ ಆಗ್ತದ ಅಂತ ಹೇಳಿ ಅಲ್ಲಿ ಯಾರಾದ್ರೂ ಸುತ್ತಮುತ್ತ ಯಾರಾದ್ರೂ ಅಲ್ಲೇನಾದ್ರೂ ಮನಿ ಕಟ್ಕೊಂಡು ವಾಸಿಸ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಬಹಳ ಎಫೆಕ್ಟ್ ಆಗ್ತದ ನೋಡ್ರಿ ಇದು ಸೂಪ್ತ ಜ್ವಾಲಾಮುಖಿಯಿಂದ. ಯಾವಾಗಾದರೂ ಒಮ್ಮೆ ಇದು ಬೆಂಕಿಯನ್ನ ಹೊರ ಹಾಕ್ತದ. ಓಕೆ, ಸೂಪ್ತ ಜ್ವಾಲಾಮುಖಿ. ಓಕೆ, ಇವೆಲ್ಲೆಲ್ಲಿ ಇದಾವಪ್ಪ ಅಂತಂತಂದ್ರೆ ನೋಡ್ರಿ ಯಾವ ದೇಶದಲ್ಲಿ ಇದಾವ ಅಂತಂತಂದ್ರೆ ಜಪಾನ್ನಲ್ಲಿರುವಂತಹ ಫ್ಯೂಜಿಯಾಮಾ ಜ್ವಾಲಾಮುಖಿ. ನೆಕ್ಸ್ಟ್ ಇಂಡೋನೇಷ್ಯಾದೊಳಗಡೆ ಇರುವಂತಹ ಕಕ್ರಾಟೋವಾ ಪರ್ವತ ಅಂತ ನೋಡ್ರಿ. ಕಕ್ರಾಟೋವಾ ಪರ್ವತ. ಓಕೆ,
ಕಕ್ರಾಟುವಾ ಪರ್ವತ ಒಂದು ಕೂಡ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ. ದೆನ್ ನೆಕ್ಸ್ಟ್ ಇನ್ನೊಂದು ರೀತಿಯ ಜ್ವಾಲಾಮುಖಿ ಯಾವುದಂದ್ರೆ ನಂದಿದ ಜ್ವಾಲಾಮುಖಿ ಅಂತ ಬರ್ತದ. ನಂದಿದ ಜ್ವಾಲಾಮುಖಿ. ಈ ನಂದಿದ ಜ್ವಾಲಾಮುಖಿ ಐತಲ್ರಿ ಹೆಂಗಂತಂದ್ರೆ ಇದು ಮೊದ್ಲೇಕ ಬಹಳ ದಿನಗಳ ಹಿಂದೆ ಏನ್ರಿ ಇಲ್ಲಿ ಬೆಂಕಿ ಹೊರ ಹಾಕಲ್ಪಟ್ಟಿತ್ತು. ಬಟ್ ಏನು ಈಗ ಒಟ್ಟ ಈಗ ಬಹಳ ದಿನಗಳ ಹಿಂದೆ ಯಾವಾಗೊಮ್ಮೆ ಹೊರ ಹಾಕಲ್ಪಟ್ಟಿತ್ತು. ಈಗೇನು ಶಾಂತವಾಗಿದ್ದು ಬಿಟ್ಟಿರ್ತದ ಅದು. ಓಕೆ, ಯಾವಾಗ್ಲೂ ಬಹಳ ಅಂದ್ರೆ ಬಹಳ ನೂರು ವರ್ಷಗಳ ಇಂದಲೂ ಕೂಡ ಏನು ಬೆಂಕಿಯನ್ನ ಹೊರ ಹಾಕದಂತಹ ಜ್ವಾಲಾಮುಖಿಗಳಿಗೆ ನಾವು ನಂದಿದ ಜ್ವಾಲಾಮುಖಿ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಯಾವ್ದಪ್ಪ ಅಂತಂತಂದ್ರೆ ನಮ್ಮ ಭಾರತದಲ್ಲಿರುವಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಏನ್ ಕಂಡು ಬರ್ತಾವಲ್ರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಆ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶದಲ್ಲಿ ನಾರ್ಕೋಂಡಮ್ ಅಂತ ಹೇಳೋ ಒಂದು ಪ್ರದೇಶ ಬರ್ತದೆ. ನಾರ್ಕೋಂಡಮ್ ಇದು ಐತಲ್ರಿ ಈ ನಂದಿದ ಜ್ವಾಲಾಮುಖಿಗೆ ಎಕ್ಸಾಂಪಲ್ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬರ್ರಿ. ಇಲ್ಲೇ ಏಕ ಹರಿವಿನ ಮಾದರಿ, ವಾಯ್ ಆಕಾರದ ಮಾದರಿ ಮತ್ತು ಸಾರ್ವತ್ರಿಕ ಮಾದರಿಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಚಿತ್ರಿಸಲು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇವು ಏನದಾವಲ್ರಿ ಈ ಪ್ರಶ್ನೆ, ಇದು ಪರಿಸರ ಅಧ್ಯಯನದೊಳಗಡೆ ಇನ್ ಡೆಪ್ತ್ ಆಗಿ ಇರುವಂತಹ ಪ್ರಶ್ನೆಗಳು ಇವು. ಓಕೆ, ಆಪ್ಷನ್ ನೋಡ್ಕೊರಿ. ವಸ್ತುವಿನ ವಿನಿಮಯ, ಶಕ್ತಿಯ ಸೈಕ್ಲಿಂಗ್, ಸತತ ಟ್ರೋಪಿಕ್ ಮಟ್ಟಗಳ ಮೂಲಕ ಶಕ್ತಿಯ ವರ್ಗಾವಣೆ, ಜೀವರಾಶಿಯ ವರ್ಗಾವಣೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸತತ ಟ್ರೋಪಿಕ್ ಮಟ್ಟಗಳ ಮೂಲಕ ಶಕ್ತಿಯ ವರ್ಗಾವಣೆ ನೋಡ್ರಿ. ಓಕೆ, ಫಸ್ಟ್ ಈ ಏಕಹರಿವಿನ ಮಾದರಿ ಅಂತಂದ್ರೆ ಏನಂತ ತಿಳ್ಕೊಂಡ್ಬರ್ರಿ. ಓಕೆ, ಏಕಹರಿವಿನ ಶಕ್ತಿ ಮಾದರಿಯು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಏಕಮುಖವಾಗಿ ಮತ್ತು ರೇಖೀಯವಾಗಿ ಚಲಿಸ್ತದ ಅಂತ. ಓಕೆ, ಇದು ಐತಲ್ಲ ಹೆಂಗಪ್ಪ ಅಂತಂತಂದ್ರೆ ಸೂರ್ಯನಿಂದ ಹಸಿರು ಸಸ್ಯಗಳಿಗೆ ಮತ್ತು ಅಲ್ಲಿಂದ ಸಸ್ಯಾಹಾರಿಗಳಿಗೆ, ಅಲ್ಲಿಂದ ಮಾಂಸಾಹಾರಿಗಳಿಗೆ ಸಾಕ್ತದ. ಈ ಶಕ್ತಿ ಏನೈತಲ್ಲ ಅಲ್ಲಿಂದ ಸಾಕ್ತದ. ಈಗ ನಾವು ಫಾರ್ ಎಕ್ಸಾಂಪಲ್ ಇದನ್ನ ನೋಡ್ಕೊಂಡ್ ಬಿಡ್ಬೋದ್ರಿ. ಇದು ಬರ್ತಾವಲ್ರಿ. ಓಕೆ, ನಾವು ಸಣ್ಣವ್ರು ಇದ್ದಾಗ ನೋಡ್ತಿದ್ವಲ್ಲ. ಓಕೆ, ಮಾಂಸಾಹಾರಿಗಳಾದ ಸಿಂಹ, ಸಸ್ಯಾಹಾರಿಯಾದ ಜಿಂಕೆ ತಿಂತದ. ಈ ರೀತಿಯಾಗಿ ಹೊಳಪಸು ಈ ಜಿಂಕೆ ಹುಲ್ಲು ತಿಂತದ. ಈ ಹುಲ್ಲನ್ನ ಇವು ಮಿಡತೆ ಇವು ತಿಂತದ ಅಂತೇಳಿ ಸೈಕಲ್ ಬರ್ತಿತ್ತಲ್ರಿ. ಆ ತರಹ ಸೈಕಲ್ ಅನ್ನ ನಾವು ಇಲ್ಲಿ ಏನು ಕಂಪೇರ್ ಮಾಡಬಹುದು. ಓಕೆ, ಏನಪ್ಪಾ ಅಂತಂತಂದ್ರೆ ಈ ವಾಯ್ ಆಕಾರದ ಮಾದರಿ ಐತಲ್ಲ, ಇದನ್ನ ಈ ವಾಯ್ ಆಕಾರದ ಮಾದರಿ ಶಕ್ತಿ ಹರಿವಿನ ಏನು ಮಾದರಿ ಬರ್ತದಲ್ಲ ಅದನ್ನ ನೀಡಿದವ್ರು ಯಾರಪ್ಪ ಅಂತಂತಂದ್ರೆ H.T. ಓಡಮ್ ಅಂತ ಕಂಡು ಬರ್ತದ. H.T. ಓಡಮ್ ಅವರು ಈ ಮಾದರಿಯನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಓಕೆ, ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಪರಿಸರ ಅಧ್ಯಯನದ ಏನು ಬರ್ತದಲ್ಲ ಎಕಾಲಜಿ, ಅದರಲ್ಲಿ ನೀವು ನೋಡ್ಕೋಬಹುದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಒಂದು ಪ್ರದೇಶದ ವಂಶವಾಹಿಗಳು, ಜಾತಿಗಳು, ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಜೈವಿಕ ವೈವಿಧ್ಯತೆ, ಒಂದು ಆವಾಸ ಸ್ಥಾನ, ಬಯೋಸ್ಪಿಯರ್, ಒಂದು ಹಸಿರು ಸ್ಥಳ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಜೈವಿಕ ವೈವಿಧ್ಯತೆ ಅಂತ. ಓಕೆ, ಏನಪ್ಪಾ ಅಂತಂದ್ರೆ ಒಂದು ಪ್ರದೇಶದ ವಂಶವಾಹಿಗಳು, ಜಾತಿಗಳು, ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಜೈವ ವೈವಿಧ್ಯತೆ ಅಂತ ಕರೀತಾರಂತ. ಇಂತಹ ಜೈವ ವೈವಿಧ್ಯತೆ ಜಾಸ್ತಿಯಲ್ಲಿ ಕಂಡು ಬರ್ತದ ಅಂದ್ರೆ ಕರಾವಳಿ ಭಾಗದಲ್ಲಿ ಕಂಡು ಬರ್ತದ ಅಂತ ನೋಡಿ. ಕರಾವಳಿ ಭಾಗದಲ್ಲಿ ಈ ಒಂದು ಪ್ರದೇಶದ ವಂಶಗಳು, ಜಾತಿಗಳು, ಪರಸ್ಪರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನ ಕಂಡು ಬರೋದಲ್ಲಿ ಕರಾವಳಿ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತದ ಅಂತ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೋರಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಸಂಖ್ಯೆ ಆಪ್ಷನ್ 1 17, 169, 178, 21. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 17. ಓಕೆ, ಆಪ್ಷನ್ ಎ 17. ಓಕೆ, ಇವು ಏನದಾವಲ್ಲ ಇದು ಒಟ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಸಂಖ್ಯೆ 17. ಓಕೆ,
ಒಟ್ಟು ಸಂಖ್ಯೆ ಇದು ಗುರಿಗಳ ಸಂಖ್ಯೆ 17, ಬಟ್ 169 ಏನದಾವಲ್ರಿ ಇವು ಸೂಚಕಗಳಂತ ನೋಡ್ರಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚಕಗಳು ಎಷ್ಟದಾವ ಅಂತಂದ್ರೆ 169 ಅದಾವಂತ. ಓಕೆ, ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ 2015ರಲ್ಲಿ ವಿಶ್ವಸಂಸ್ಥೆ ಐತಲ್ಲ ಸಾಧಿಸ್ಬೇಕಂತೇಳಿ ಎಷ್ಟ್ರೊಳಗಡೆ 2030ರೊಳಗಡೆ ಈ 17 ಏನದಾವಲ್ಲ 2030ರೊಳಗಡೆ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸ್ಬೇಕಂತ ಹೇಳಿ ನಿಗದಿಪಡಿಸಿದ್ದಾರೆ. ಓಕೆ, ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವ ಅಂತಂತಂದ್ರೆ ಒಂದ್ ನಿಮಿಷ. ಓಕೆ, ಆ 17 ಗುರಿಗಳು ಯಾವ ಅಂತಂತಂದ್ರೆ ಬಡತನ ನಿರ್ಮೂಲನೆ, ಹಸಿವು ನಿರ್ಮೂಲನೆ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, ಶುದ್ಧ ನೀರು ಮತ್ತು ನೈರ್ಮಲ್ಯ, ಕೈಗೆಟಕುವ ಮತ್ತು ಸ್ವಚ್ಛ ಶಕ್ತಿ, ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ನಾವೀನ್ಯತೆ ಮತ್ತು ಕೈಗಾರೀಕರಣ, ಅಸಮಾನತೆಗಳ ಕಡಿತ, ಸುಸ್ಥಿರ ನಗರಗಳು ಮತ್ತು ಕಮ್ಯುನಿಟಿ, ಓಕೆ, ಸುಸ್ಥಿರ ಬಳಕೆ ಮತ್ತು ಉತ್ಪಾದನೆ, ಹವಾಮಾನ ಕ್ರಿಯೆ, ಸಾಗರಗಳು, ಅರಣ್ಯಗಳು, ಶಾಂತಿ ಮತ್ತು ನ್ಯಾಯ, ಈ ಇಷ್ಟು ಗುರಿಗಳನ್ನ ಪಾಲುದಾರಿಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ 17 ಗುರಿಗಳದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತಹವುಗಳಾಗಿವೆ ನೋಡ್ರಿ. ಓಕೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪಂಪ ಭಾರತದಲ್ಲಿ ತನ್ನ ಗುರು ಅರಿಕೇಸರಿ ಟೂರನ್ನು ಮಹಾಭಾರತದ ಯಾವ ಪಾತ್ರಕ್ಕೆ ಹೋಲಿಸುತ್ತಾನೆ ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಅರ್ಜುನ, ಧರ್ಮರಾಜ, ಸಹದೇವ, ಭೀಮ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅರ್ಜುನ ನೋಡ್ರಿ. ಆಪ್ಷನ್ 1 ಅರ್ಜುನ. ಓಕೆ, ಈ ಪಂಪ ಅದನಲ್ರಿ ಚಾಲುಕ್ಯರ ದೊರೆ ಯಾರು? ಈ ಅರಿಕೇಸರಿ 2 ನೋಡ್ರಿ. ಈ ಅರಿಕೇಸರಿ 2 ಅದರಲ್ರಿ ಇವರು ಚಾಲುಕ್ಯ ದೊರೆ. ಈ ಚಾಲುಕ್ಯ ದೊರೆಯ ಆಸ್ಥಾನದಲ್ಲಿ ಇರ್ತಾನವ. ಓಕೆ, ಯಾರು? ಪಂಪ ಅವನ ಆಶ್ರಯದಲ್ಲಿದ್ದ. ಓಕೆ, ಈ ಪಂಪನ ಬಿರುದುಗಳು ಏನೇನಪ್ಪಾ ಅಂತಂತಂದ್ರೆ ಬಿರುದುಗಳು ಆದಿಕವಿ ಪಂಪ ಅಂತ ಕರಿತೀವಿ. ಓಕೆ, ಆದಿಕವಿ. ದೆನ್ ನೆಕ್ಸ್ಟ್ ವಚನ ಚತುರ ಅಂತ ಬಿರುದು ಇತ್ತಂತ್ರಿ ಪಂಪನಿಗೆ, ವಚನ ಚತುರ. ಓಕೆ, ದೆನ್ ನೆಕ್ಸ್ಟ್ ಸಂಸಾರ ಸಾರೋದಯ. ಅದು ಸಂಸಾರ ಸಾರೋದಯ ಅಂತ. ಓಕೆ, ಸಂಸಾರ ಸಾರೋದಯ ಇವನ ಬಿರುದುಗಳಾಗಿದ್ವು. ಓಕೆ, ಇವನು ಯಾವ್ಯಾವ ಕಾವ್ಯಗಳನ್ನ ರಚಿಸ್ತಾನ ಅಂತಂತಂದ್ರೆ ಪಂಪನು ಒಂದು ಆದಿಪುರಾಣ. ಓಕೆ, ಒಂದು ಆದಿಪುರಾಣ ಕಾವ್ಯಗಳು ಒಂದು ಆದಿಪುರಾಣ ಮತ್ತು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ವಿಕ್ರಮಾರ್ಜುನ ವಿಜಯ. ಏನು ಈ ವಿಕ್ರಮಾರ್ಜುನ ವಿಜಯ ಏನು ಈ ಕಾವ್ಯ ಐತಲ್ರಿ, ಈ ಕಾವ್ಯದಲ್ಲಿನೇ ಪಂಪ ಐತಲ್ಲ, ತನ್ನ ಗುರು ಅರಿಕೇಸರಿ 2 ಯಾರಿಗೆ? ಮಹಾಭಾರತದ ಅರ್ಜುನ ಪಾತ್ರಕ್ಕೆ ಹೋಲಿಸ್ತಾನಂತ ನೋಡ್ರಿ. ಅರ್ಜುನ ಪಾತ್ರಕ್ಕೆ ಈ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಲ್ಲಿ ಹೋಲಿಸ್ತಾನಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಯಾರ ಆಳ್ವಿಕೆಯಲ್ಲಿ ಫರ್ನೋ ನುಂಜಿ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದನು ಅಂತ ಐತಿ. ಓಕೆ, ಆಪ್ಷನ್ ನೋಡ್ಕೊರಿ. ಸಾಳ್ವ ನರಸಿಂಹ, ಅಚ್ಯುತರಾಯ, ರಾಮರಾಯ, ದೇವರಾಯ 1. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅಚ್ಯುತರಾಯ. ಓಕೆ, ಅಚ್ಯುತರಾಯನ ಆಸ್ಥಾನಕ್ಕೆ ಇದೇನು ಪೋರ್ಚುಗೀಸ್ ಪ್ರವಾಸಿಗನಾದ ಫರ್ನೋ ನುಂಜಿ ಇವನು ಭೇಟಿ ನೀಡಿರ್ತಾನ. ಓಕೆ, ಮತ್ತೆ ಏನು ಈ ಫರ್ನೋ ನುಂಜಿ ಒಬ್ಬ ಅಚ್ಯುತ ದೇವರಾಯ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನ. ವಿಜಯನಗರ ಆಸ್ಥಾನಕ್ಕೆ ವಿಜಯನಗರ ಏನು ಸಾಮ್ರಾಜ್ಯಕ್ಕೆ ಒಬ್ಬ ಭೇಟಿ ನೀಡಿರ್ತಾನ ಅಂತ ನೋಡ್ತಾ ಹೋದ್ರೆ ಇನ್ನು ಸಾಕಷ್ಟು ವಿದೇಶಿ ಪ್ರವಾಸಿಗರು ಭೇಟಿ ನೀಡಿದಾರ. ಅವ್ರು ಯಾರ್ಯಾರಪ್ಪ ಅಂತಂತಂದ್ರೆ ಫಸ್ಟ್ ಒಂದನೇ ದೇವರಾಯ ಏನದಲ್ಲ ಇವನ ಆಸ್ಥಾನಕ್ಕೆ ಯಾರು ಬಂದಿದ್ರಪ್ಪ ಅಂತಂತಂದ್ರೆ ನಿಕೋಲೋ ಕೌಂಟಿ ಅಂತ ಬಂದಿದ್ರಿ. ನಿಕೋಲೋ ಕೌಂಟಿ. ಈ ನಿಕೋಲೋ ಕೌಂಟಿ ಯಾವ ದೇಶದವ ಅಂದ್ರೆ ಇಟಲಿ ಅವ
ನಿಕೋಲೋ ಕೌಂಟಿ ದೇವರಾಯ ಒಂದರ ಆಸ್ಥಾನಕ್ಕೆ ಬಂದಿದ್ದ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ದೇವರಾಯ ಅಂತ ಬರ್ತಾರ. ಎರಡನೇ ದೇವರಾಯ ಈ ಎರಡನೇ ದೇವರಾಯನ ಆಸ್ಥಾನಕ್ಕೆ ಯಾರ್ಯಾರು ಬಂದಿದ್ರ ಅಂತಂದ್ರೆ ಫಸ್ಟ್ ಒನ್ ಯಾರು ಈ ನಿಕೋಲೋ ಕೌಂಟಿನ ಬಂದಿರ್ತಾನ್ರಿ. ಈ ನಿಕೋಲೋ ಕೌಂಟಿ ಈ ದೇವರಾಯ ಎರಡನೇ ಆಸ್ಥಾನಕ್ಕೆ ಕೂಡ ಬಂದಿರ್ತಾನ, ಇಟಲಿ ಅವ. ಮತ್ ಇನ್ನೊಬ್ಬ ಯಾರಂತಂದ್ರೆ ಸೆಕೆಂಡ್ ಒನ್ ಯಾರಂತಂದ್ರೆ ಅಬ್ದುಲ್ ರಜಾಕ್. ಈ ಅಬ್ದುಲ್ ರಜಾಕ್ ಕೂಡ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನ. ಇವನು ಎಲ್ಲಿವಪ್ಪ ಅಂತಂತಂದ್ರೆ ಪರ್ಷಿಯಾದ ಪ್ರವಾಸಿಗ ನೋಡ್ರಿ, ಪರ್ಷಿಯಾದ ಪ್ರವಾಸಿಗ. ಓಕೆ, ದೆನ್ ನೆಕ್ಸ್ಟ್ ಮತ್ತೆ ಯಾರು ಬಂದಿರ್ತಾರಪ್ಪ ಯಾರ ಆಸ್ಥಾನಕ್ಕ ಅಂತಂತಂದ್ರೆ ಎರಡನೇ ವಿರೂಪಾಕ್ಷ ಅಂತ ಒಬ್ಬ ಬರ್ತಾನ್ರಿ. ಯಾರ್ರಿ? ಎರಡನೇ ವಿರೂಪಾಕ್ಷ ಅಂತ ಒಬ್ಬ ಬರ್ತಾನ ದೊರೆ. ಆ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದವ್ರು ಯಾರಂದ್ರೆ ನಿಕೆಟಿನ್ ಅಂತ ಬರ್ತಾನ್ರಿ. ಅವ ಎಲ್ಲಿ ಅವ ಅಂತಂದ್ರೆ ರಷ್ಯಾದವ. ಈ ರಷ್ಯಾದ ಪ್ರವಾಸಿಗ ಕೂಡ ಎರಡನೇ ವಿರೂಪಾಕ್ಷ ದೊರೆಯ ಆಸ್ಥಾನಕ್ಕೆ ಬಂದಿರ್ತಾರ. ದೆನ್ ಪ್ರಮುಖವಾದಂತಹ ದೊರೆ ಕೃಷ್ಣದೇವರಾಯ. ಕೃಷ್ಣದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರವಾಸಿಗರು ಯಾರು ಅಂತ ಕೇಳಿದ್ರೆ ಡೊಮಿಂಗೋ ಫಯಾಸ್ ಮತ್ತು ಡ್ಯೂರೇಟ್ ಬಾರ್ಬೋಸ್ ಅಂತ ಬರ್ತಾನ. ಡ್ಯೂರೇಟ್ ಬಾರ್ಬೋಸ್ ಅಂತ ಬರ್ತಾರ. ಇವ್ರಿಬ್ರು ಯಾವ ದೇಶದಾರಪ್ಪ ಅಂತಂತಂದ್ರೆ ಪೋರ್ಚುಗಲ್ ದೇಶದವ್ರು ನೋಡ್ರಿ. ಪೋರ್ಚುಗಲ್ ದೇಶದ ಪ್ರವಾಸಿಗಳಾದಂತಹ ಡೊಮಿಂಗೋ ಫಯಾಸ್ ಮತ್ತು ಡ್ಯೂರೇಟ್ ಬಾರ್ಬೋಸ್ ಅವರು ಕೃಷ್ಣದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾರ. ಓಕೆ, ನೆಕ್ಸ್ಟ್ ಅದೇ ರೀತಿ ಅಚ್ಯುತರಾಯರ ಆಸ್ಥಾನಕ್ಕೆ ಬಂದವ ಇಲ್ಲದ ನೋಡ್ರಿ ಪರ್ನಾನುಂಜಿ. ಇವನು ಪೋರ್ಚುಗಲ್ದವನೇ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸದಾಶಿವರಾಯರು ಬರ್ತಾರ. ಓಕೆ, ಯಾರು? ಸದಾಶಿವರಾಯ. ಓಕೆ, ಈ ಸದಾಶಿವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದಂತವರು ಯಾರಪ್ಪ ಅಂತಂದ್ರೆ ಫ್ರೆಡ್ರಿಕ್ ಸೀಸರ್ ಅಂತ ಬರ್ತಾರ. ಇವರು ಕೂಡ ಇಟಲಿ ದೇಶದವರೇ. ಓಕೆ, ಇವರೆಲ್ಲ ಏನೈತಲ್ಲ ವಿಜಯನಗರ ಸಾಮ್ರಾಜ್ಯದ ದೊರೆಗಳು. ಆ ದೊರೆಗಳ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರವಾಸಿಗರು. ಇವೆಲ್ಲ ಏನದವಲ್ರಿ ಪ್ರಶ್ನೆ ಆದಂತಹ. ಓಕೆ, ಈಗ ಕೃಷ್ಣದೇವರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಯಾರಂತ ಹೇಳಿ ಪ್ರಶ್ನೆ ಆಗ್ಯದ. ಹೊಳ್ಳಪ್ಪಸ್ ಅವರು ಯಾವ ದೇಶದವರು ಅಂತನೂ ಪ್ರಶ್ನೆ ಆಗ್ಯದ. ಆದ್ರಿಂದಾಗಿ ನೀವು ಇವನ್ನೆಲ್ಲವನ್ನ ನೆನಪಿಟ್ಟುಕೊಳ್ಳೇಬೇಕು. ನೋ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಈ ಕೆಳಗಿನ ಯಾವ ಸ್ಥಳಗಳು ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಐತಿ. ಓಕೆ, ಸ್ನೋಲಿಂಗೂರ್, ಪೋರ್ಟ್ ನೋವೋ, ವ್ಯಾಂಡಿವಾಶ್, ಪೊಲ್ಲಿಲೋರ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ವ್ಯಾಂಡಿವಾಶ್. ಈ ವ್ಯಾಂಡಿವಾಶ್ ಕದನ ಎಲ್ಲಿ ಆಗ್ತದ ಅಂತಂದ್ರೆ ಮೇಲೆ ಆಗ್ತದೆ. ಇದು ಉತ್ತರ ಭಾರತದ ಕಡೆ. ಓಕೆ, ಈ ವ್ಯಾಂಡಿವಾಶ್ ಕದನ ಓಕೆ ಎಷ್ಟರಲ್ಲಿ ಆಗ್ತದ ಅಂತಂತಂದ್ರೆ ಇದು 1760ರಲ್ಲಿ ಆಗ್ತದೆ. 1760ರಲ್ಲಿ ಆಗ್ತದ. ಓಕೆ, ಬಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಐತಲ್ರಿ, ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆಗೋದು ಎಷ್ಟರಲ್ಲಪ್ಪ ಅಂತಂದ್ರೆ 1780ರಿಂದ 84ರವರೆಗೂ ಆಗ್ತದೆ. ಇದು ಏನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರ ನಡುವೆ ಆಗ್ತದಪ್ಪ ಅಂತಂದ್ರೆ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಆಗ್ತದ. ಯಾರ್ಯಾರ ನಡುವೆ ಅಂತಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ, ಹೈದರಾಲಿ ವರ್ಸಸ್ ಬ್ರಿಟಿಷರು. ಓಕೆ, ಬ್ರಿಟಿಷರ ನಡುವೆ ಆಗ್ತದ. ಯಾಕೆ ಆಗ್ತದಪ್ಪ ಅಂತಂತಂದ್ರೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರ ನಡುವೆ ನಡೆದಿರ್ತದ. ಇದು ಯಾರ್ಯಾರ ನಡುವೆ ನಡೆದಿರ್ತದಪ್ಪ ಅಂತಂದ್ರೆ ಹೈದರಾಲಿ ಮತ್ತು ಬ್ರಿಟಿಷರ ಪರವಾಗಿ ನಿಜಾಮರಿದ್ರೆ ಹೈದರಾಬಾದ್ ನಿಜಾಮರು, ಇವ್ರ ನಡುವೆ ನಡೆದಿದ್ದಾಗ ಈ ಯುದ್ಧದಲ್ಲಿ ಹೈದರಾಲಿ ಅದನ್ನಲ್ರಿ ಬ್ರಿಟಿಷರ್ನ ಸೋಲಿಸಿ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾನ.
ಓಕೆ. ಆ ಒಪ್ಪಂದ ಯಾವ್ದಂದ್ರೆ ಮದ್ರಾಸ್ ಒಪ್ಪಂದ ಅಂತ ಹೇಳಿ. ಓಕೆ, ಆ ಮದ್ರಾಸ್ ಒಪ್ಪಂದದಿಂದ ಕೊನೆಯಾಗಿರ್ತದ. ಮತ್ತ ಅದರ ಜೊತೆ ಒಪ್ಪಂದದೊಳಗಡೆ ಇನ್ನೊಂದು ಏನಿರ್ತದ ಅಂದ್ರ, ಈಗ ಹೈದರಾಲಿಯ ಮೇಲೆ ಯಾರು ಆಕ್ರಮಣ ಮಾಡಿದ್ರಪ್ಪ ಅಂತಂತಂದ್ರೆ ನೀನನ್ನ ಸೇಫ್ ಮಾಡ್ಬೇಕಂತ ಹೇಳಿ ಒಂದು ಒಪ್ಪಂದ ಆಗಿರ್ತದ. ಬಟ್ ಈಗ ಹೈದರಾಲಿಯ ಮೇಲೆ ಮರಾಠರು ಯುದ್ಧ ಸಾರ್ತಾರ. ಆ ಯುದ್ಧ ಸಾರಿದ ಸಂದರ್ಭದಲ್ಲಿ ಬ್ರಿಟಿಷರು ಇವಂಗ ಹೆಲ್ಪ್ ಮಾಡಂಗಿಲ್ಲ. ಆ ಸಿಟ್ಟಿಟ್ಕೊಂಡು ಬ್ರಿಟಿಷರ ಮೇಲೆ ಹೈದರಾಲಿ ಏನು ಯುದ್ಧ ಸಾರ್ತಾನ. ಓಕೆ, ಈ ಯುದ್ಧದಲ್ಲಿ ಏನಾಗ್ತದಪ್ಪ ಅಂತಂತಂದ್ರೆ ಹೈದರಾಲಿಯು ಮರಣ ಹೊಂತಾನ್ರಿ 1782ರಲ್ಲಿ ಹೈದರಾಲಿಯ ಮರಣ ಆಗ್ತದ. ಹೈದರಾಲಿಯ ಮರಣ ಆದ ಕೂಡ ಸುಮ್ಮ ಕೊಡಲ್ರಿ ಟಿಪ್ಪು ಸುಲ್ತಾನ್ ಅದಾನಲ್ರಿ, ಅವನು ಈ ಯುದ್ಧದಲ್ಲಿ ಅಖಾಡಕ್ಕೆ ಇಳಿತಾನ. ಆ ಯುದ್ಧದಲ್ಲಿ ಅಖಾಡಕ್ಕೆ ಇಳಿದು ಈ ಯುದ್ಧವನ್ನ ಟಿಪ್ಪು ಸುಲ್ತಾನರೇ ಗೆಲ್ತಾರ. ಓಕೆ, ಗೆದ್ದು ಯಾವ ಒಪ್ಪಂದ ಮಾಡ್ಕೊಂತಾರಪ್ಪ ಅಂತಂತಂದ್ರೆ ಇಲ್ಲಿ ಮಂಗಳೂರು ಒಪ್ಪಂದ ಮಾಡ್ಕೊಂತಾರ. ಮಂಗಳೂರು ಒಪ್ಪಂದವನ್ನ ಮಾಡಿಕೊಂಡು ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸ್ತಾರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಇದೆಲ್ಲ ನೋಡ್ಕೊರಿ ಮೊದ್ಲಿಕ. ಓಕೆ, ಮುಂದಿನ ಪ್ರಶ್ನೆ, ಒಂದು ವೇಳೆ 23ನೇ ಫೆಬ್ರವರಿ 2008ರಂದು ಶನಿವಾರವಾಗಿದ್ದರೆ ಅದೇ ವರ್ಷದ 3ನೇ ನವೆಂಬರ್ ಯಾವ ದಿನವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೋಮವಾರ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಆರ್ಕಿಯೋಪ್ಟೆರಿಕ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ನೋಡ್ಕೊರಿ. ಪೈಸೆಸ್, ರೆಪ್ಟೈಲ್ಸ್, ಏವ್ಸ್ ಮತ್ತು ರೆಪ್ಟೈಲ್ಸ್, ಸಸ್ತನಿಗಳು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏವ್ಸ್ ಮತ್ತು ರೆಪ್ಟೈಲ್ಸ್ ಇದು. ಓಕೆ, ಫಸ್ಟ್ ಆರ್ಕಿಯೋಪ್ಟೆರಿಕ್ಸ್ ಅಂತಂದ್ರೆ ಏನಂತ ತಿಳ್ಕೊಂಡು ಬರ್ರಿ. ಆರ್ಕಿಯೋಪ್ಟೆರಿಕ್ಸ್ ಅಂತಂದ್ರೆ ಇದು ಯಾವ ರೀತಿಯ ಪ್ರಾಣಿಯಪ್ಪ ಅಂತಂತಂದ್ರೆ ಈ ಕಡೆ ಸರೀಸೃಪ ಅಂತಂತಂದ್ರೆ ಇವು ಹಾವು, ಮೊಸಳಿ ಇವೆಲ್ಲ ಬರ್ತಾವಲ್ರಿ. ಈ ಸರೀಸೃಪದ ಲಕ್ಷಣಗಳನ್ನು ಹೊಂದಿರ್ತದ. ನೆಕ್ಸ್ಟ್ ಪಕ್ಷಿಯ ಲಕ್ಷಣಗಳನ್ನು ಹೊಂದಿರ್ತದ. ಆದ್ದರಿಂದ ಇದಕ್ಕ ಆರ್ಕಿಯೋಪ್ಟೆರಿಕ್ಸ್ ಅಂತ ಕರೀತಾರ. ಓಕೆ, ಇಲ್ಲಿ ಐತಲ್ರಿ ರೆಪ್ಟೈಲ್ಸ್ ಅಂದ್ರೆ ಸರೀಸೃಪ. ಓಕೆ, ರೆಪ್ಟೈಲ್ಸ್ ಪಕ್ಷಿ ಒಳಗಡೆ ಏವ್ಸ್ ಪಕ್ಷಿ ಅಂತ ಕಂಡು ಬರ್ತದ ಅನ್ಸುತ್ತ. ಆದ್ದರಿಂದ ಇದಕ್ಕ ಸರಿಯಾದ ಉತ್ತರವನ್ನ ಇದನ್ನ ಕೊಟ್ಟಿದ್ದಾರೆ. ಓಕೆ, ಈ ಸರೀಸೃಪ ಮತ್ತು ಪಕ್ಷಿಯನ್ನು ಒಳಗೊಂಡಂತಹ ಪ್ರಾಣಿಗಳಿಗೆ ನಾವು ಯಾವ ಹೆಸರನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾರ. ಓಕೆ, ಅದಕ್ಕ ಈ ತರ ಆಪ್ಷನ್ಸ್ ಕೊಟ್ಟಿದಾರ. ಅದ್ರೊಳಗಡೆ ಆರ್ಕಿಯೋಪ್ಟೆರಿಕ್ಸ್ ಆಲ್ರೆಡಿ KS ಕ್ವಶನ್ ಆಗೈತೆ ನೋಡ್ರಿ ಇಲ್ಲಿ ಆಕ್ಚುಲಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಯಶೋಧರ ಚರಿತೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದಾರೆ. ಓಕೆ, ಯಶೋಧರ ಚರಿತೆ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ 1 ರಾಘವಂಕ, ರನ್ನ, ಜನ್ನ, ಕೇಶಿರಾಜರು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಜನ್ನ ಏನದಲ್ಲ ಈ ಯಶೋಧರ ಚರಿತೆ ಎಂಬ ಪುಸ್ತಕವನ್ನ ಬರಿತಾನ. ಓಕೆ, ಈ ಜನ್ನ ಯಾರ ಆಸ್ಥಾನದೊಳಗಡೆ ಇರ್ತಾನಪ್ಪ ಅಂತಂತಂದ್ರೆ ಜನ್ನನು ಹೊಯ್ಸಳರ ಆಸ್ಥಾನದಲ್ಲಿ ಇರ್ತಾನ. ಹೊಯ್ಸಳರ ದೊರೆಯಾದಂತಹ ವೀರಬಲ್ಲಾಳನ ಆಸ್ಥಾನದಲ್ಲಿ ಜನ್ನನು ನೆಲೆಸಿರ್ತಾನ. ಓಕೆ, ಈ ಜನ್ನ ಬರೆದಂತಹ ಕೃತಿಗಳು ಯಾವ್ಯಾವಪ್ಪ ಅಂತಂತಂದ್ರೆ ಅನುಭವ ಮುಕುರ ಅಂತ್ರಿ. ಅನುಭವ ಮುಕುರ. ದೆನ್ ನೆಕ್ಸ್ಟ್ ಅನಂತನಾಥ ಪುರಾಣ. ಓಕೆ, ದೆನ್ ನೆಕ್ಸ್ಟ್ ಯಶೋಧರ ಚರಿತೆ. ಇಲ್ಲಿ ಆಲ್ರೆಡಿ ಐತಲ್ಲ, ಇದು ಕೂಡ ಯಶೋಧರ ಚರಿತೆ ಜನ ಬರೆದಿರುವಂತಹ ಕೃತಿಗಳು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ರಾಘವಂಕ ಅಂತ ಅದರಲ್ರಿ, ಇವ್ರು ಬರೆದಂತಹ ಕೃತಿಗಳು ಯಾವ ಅಂತ ನೋಡ್ಕೊಂಡ್ ಬರ್ರಿ. ಒಂದು ಹರಿಶ್ಚಂದ್ರ ಕಾವ್ಯ ಬರ್ತದೆ. ಹರಿಶ್ಚಂದ್ರ ಅಂತ ಬರೆದಿದ್ದಾರೆ ಕೃತಿ. ಹರಿಶ್ಚಂದ್ರ. ಓಕೆ, ಸಾರಿ, ಹರಿಶ್ಚಂದ್ರ. ಓಕೆ, ದೆನ್ ನೆಕ್ಸ್ಟ್ ಹರಿಶ್ಚಂದ್ರ ಕಾವ್ಯ. ಓಕೆ, ಹರಿಶ್ಚಂದ್ರ ಕಾವ್ಯವನ್ನ ಬರೆದಿದ್ದಾರೆ. ಮತ್ತಪ್ಪ ಸೋಮನಾಥ ಚರಿತ್ರೆಯನ್ನ ಬರೆದಿದ್ದಾರಂತ. ಸೋಮನಾಥ
ಚರಿತ್ರೆ ಚರಿತ್ರೆ. ಓಕೆ, ನೆಕ್ಸ್ಟ್ ಅದೇ ರೀತಿ ರನ್ನನು ಏನ್ ಬರ್ದಿದ್ದಾನಪ್ಪ ಅಂತಂದ್ರೆ ರನ್ನ ಗದಾ ಯುದ್ಧವನ್ನ ಬರ್ದಾನ್ರಿ. ಗದಾ ಯುದ್ಧ, ರನ್ನನ ಗದಾ ಯುದ್ಧ ಆಲ್ರೆಡಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ರನ್ನನ ಕೃತಿ ಯಾವ್ದಂತ ಹೇಳಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಕೆ.ಸಿ. ರಾಜರದಾರ್ರಿ. ಈ ಕೆ.ಸಿ. ರಾಜರು ಬರೆದಂತಹ ಕೃತಿ ಯಾವ್ದಂದ್ರೆ ಶಬ್ದ ಮಣಿ ದರ್ಪಣಂ. ಶಬ್ದ ಮಣಿ ದರ್ಪಣಂ, ಶಬ್ದಮಣಿ ದರ್ಪಣಂ. ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಇವೆಲ್ಲ ಏನು ಪ್ರಶ್ನೆ ಆಗಿರುವಂತಹದ್ದೇ. ಓಕೆ ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ. ಆಹಾರ ಸರಪಳಿಯು ಡ್ಯಾಶ್ ಸೂಚಿಸುತ್ತದೆ. ಓಕೆ, ಸಾರಿ, ಆಹಾರ ಸರಪಳಿಯು ಸೂಚಿಸುತ್ತದೆ ಅಷ್ಟ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಬಯೋಮಾಸ್ ಗ್ರಾಹಕರಿಂದ ಉತ್ಪಾದಕರಿಗೆ ವರ್ಗಾವಣೆ, ಶಕ್ತಿ ವರ್ಗಾವಣೆ ವೃತ್ತಾಕಾರದ ವ್ಯವಸ್ಥೆ, ಶಕ್ತಿ ಉತ್ಪಾದನೆ ಮಾತ್ರ, ಬಯೋಮಾಸ್ ವರ್ಗಾವಣೆಯೊಂದಿಗೆ ಸಂಯೋಜಿತವಾಗಿರುವ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಯೋಮಾಸ್ ವರ್ಗಾವಣೆಯೊಂದಿಗೆ ಸಂಯೋಜಿತವಾಗಿರುವ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆ ನೋಡ್ರಿ ಇದಕ್ಕೆ. ಓಕೆ, ನಿಮ್ಗೆ ಆಲ್ರೆಡಿ ಅಲ್ಲಿ ನಾನು ಲಾಸ್ಟ್ ಏನು ಎಕಾಲಜಿ ಪ್ರಶ್ನೆ ಬಂದಾಗ ನಿಮ್ಗ ಅದು ಏನು ಏಕರೂಪದ ಶಕ್ತಿ ಮಾದರಿ ಏನ್ ಬಂದಿತ್ತಲ್ಲ ಅಲ್ಲಿ ನಿಮ್ಗೆ ಹೇಳಕತ್ತಿದ್ದೆ. ಅದು ಚಿಕ್ಕ ವಯಸ್ಸಿನವರಿದ್ದಾಗ ನಾವು ಏನು ಮಾಂಸಾಹಾರಿಯಿಂದ ಸಸ್ಯಾಹಾರಿ ಅದನ್ನೇನೈತಲ್ಲ ಆ ಆಹಾರ ಸರಪಳಿಯನ್ನ ನಾವೀಗ ನೋಡ್ಕೊಳ್ಳಂಬರ್ರಿ. ಓಕೆ ಓಕೆ, ಏನದು ಫುಡ್ ಚೈನ್ ಐತಲ್ರಿ ನೋಡ್ರಿ ಇಲ್ಲಿ. ಓಕೆ, ಫಸ್ಟ್ ಏನು ಇದು ಬರ್ತದಂದೆ ನಾನು ಏನಪ್ಪಾ ಫಸ್ಟ್ ಹುಲ್ಲು ಬರ್ತದ, ಗ್ರಾಸ್. ಓಕೆ, ಆ ಗ್ರಾಸ್ ಅನ್ನ ಯಾರು ತಿಂತಾರ? ಗ್ರಾಸ್ ಹೋಪ್ಪರ್, ಮಿಡತೆ ತಿಂತದ. ಈ ಮಿಡತೆಯನ್ನ ಯಾರು ತಿಂತಾರಪ್ಪ ಅಂತಂದ್ರೆ ಪಕ್ಷಿ ತಿಂತದ, ಪಕ್ಷಿ. ಆ ಪಕ್ಷಿಯನ್ನ ಯಾವ ತಿಂತದ? ಸ್ನೇಕ್, ಹಾವು ತಿಂತದ. ಆ ಹಾವನ್ನ ಯಾರು ತಿಂತಾರಪ್ಪ ಅಂತಂತಂದ್ರೆ ಈ ಗೂಬೆ ತಿಂತದ. ಈ ಗೂಬೆ ಐತಲ್ರಿ ಇದು ಸತ್ತು ಹೋದ್ಮೇಲೆ ಡಿಕಂಪೋಸ್ ಅಂದ್ರೆ ಕೊಳತು ಅದು ಎಲ್ಲ ಇದಾಗಿ ಅಲ್ಲಿ ಮತ್ತೆ ವಾಪಸ್ ಏನು ಹುಲ್ಲು ಬೆಳೀತದ. ಇದೇ ನೋಡ್ರಿ ಆಹಾರ ಸರಪಳಿ, ಫುಡ್ ಚೈನ್. ಓಕೆ ಓಕೆ, ಆ ಫುಡ್ ಚೈನ್ ನಾವೀಗ ನೋಡ್ಕೊಂಡ್ವಿ. ಓಕೆ, ಇನ್ನಷ್ಟು ಉಳಿದಂತಹ ಪ್ರಶ್ನೆಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.